ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವಸುಮಧ್ಯಮಾಂ ಸಾಕ್ಷಾನ್ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ. ಅತ್ಯಂತ ದಯಾಲವೇ ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಮವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥಮುನಿರಾಟ್ ಮುದ ಮಾತನೋತು. ಅನವದ್ಯ ಆತ್ಮಚಾರಿತ್ರಂ ವಾದಿ ಖದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಸರ್ವಗುರುಭ್ಯೋ ನಮಃ. ಪುರುಷ ಸೂಕ್ತದ ಋಷಿ ದೇವತೆ ಛಂದಸ್ಸುಗಳ ಅನುಸಂಧಾನವನ್ನ ನಾವು ಮಾಡ್ತಾ ಇದ್ದೇವೆ. ಈ ಸಮಗ್ರವಾದ 16 ಮಂತ್ರ ಅಥವಾ ಯಜುರ್ವೇದದ ಪ್ರಕಾರ 18 ಮಂತ್ರಗಳ ಈ ಒಂದು ಪುರುಷ ಸೂಕ್ತಕ್ಕೆ ಛಂದಸ್ಸು ಅಂದರೆ ಅದು ಅನುಷ್ಠುಪ್ ಛಂದಸ್ಸು ಮೊದಲು 16 ಮಂತ್ರಗಳಿಗೆ, ಅನಂತರದಲ್ಲಿ ತ್ರಿಷ್ಟುಪ್ಪು ಅಂತ ಉಳಿದ 2 ಮಂತ್ರಗಳಿಗಿದೆ. ಅದರಲ್ಲಿ ಅನುಷ್ಠುಪ್ಪು ಅಂದರೆ ಆನುಷ್ಠುಭಸ್ಯ ಸೂಕ್ತಸ್ಯ ತ್ರಿಷ್ಟುಬಂತಸ್ಯ ದೇವತಾ ಪುರುಷೋಯೋ ಜಗದ್ಬೀಜಂ ಋಷಿ ನಾರಾಯಣ ಸ್ಮೃತಃ ಅಂತ ಹೇಳ್ತಾರೆ. ಈ ಒಂದು ಅನುಷ್ಠುಪ್ ಛಂದಸ್ಸು ಅಂದರೆ ಒಂದು ಪಾದಕ್ಕೆ 8 ಅಕ್ಷರಗಳಿರುತ್ತೆ. ಅಲ್ಲಿಗೆ 4 ಪಾದಕ್ಕೆ 4 ಒಟ್ಟಿಗೆ 32 ಅಕ್ಷರಗಳಾಯ್ತು. ಆ 32 ಅಕ್ಷರಗಳ ಅನುಷ್ಠುಪ್ ಛಂದಸ್ಸು ಯಾಕೆ ಅನ್ನೋದಕ್ಕೆ ಪರಮಾತ್ಮನಿಗೆ 32 ಸಲ್ಲಕ್ಷಣಗಳಲ್ಲಿ ಇದೆ. ದ್ವಾತ್ರಿಂಶಲ್ ಲಕ್ಷಣೋಪೇತನಾಗಿದ್ದಾನೆ ಪರಮಾತ್ಮನೇ. ಅದು ಕೂಡ ನಿರವಧಿಕವಾಗಿ ಸ್ವತಂತ್ರವಾಗಿ ಅವನಲ್ಲಿ. ಇದು ಒಂದು ಕಡೆಯಿಂದ. ಇನ್ನೊಂದು ಕಡೆ ಒಂದೊಂದು ಪಾದಕ್ಕೆ 8 ಅಕ್ಷರಗಳಿದೆ ಅಂತ ಅದನ್ನು ನಾವು ನೋಡಿದಾಗ ಆ 8 ಅಕ್ಷರಗಳ ಅನುಷ್ಠುಪ್ಪಿನ ಛಂದಸ್ಸಿನಿಂದ ಪರಮಾತ್ಮ ತನ್ನ ಮಹಿಮೆಯನ್ನ ಬ್ರಹ್ಮದೇವರಿಗೆ ಹೇಳಿದಾನಲ್ಲ, ಅದಕ್ಕೂ ಏನಾದರೂ ಔಚಿತ್ಯ ಇದೆಯಾ ಅಂತ ಕೇಳಿದ್ರೆ ಅದು ಗೀತೆಯನ್ನು ನೋಡಿದಾಗ ಪರಮಾತ್ಮ ಯಾಕೆ 8 ಅಕ್ಷರಗಳಿರುವ ಆ ಒಂದು ಛಂದಸ್ಸು ಅನುಷ್ಠುಪ್ಪಿನಿಂದಲೇ ಆ ಒಂದು ಪುರುಷ ಸೂಕ್ತ ಆರಂಭ ಮಾಡಿದಾನೆ ಅಂತ ನಮಗೆ ಗೊತ್ತಾಗತ್ತೆ. ನೋಡಿ, ಈ ಎಲ್ಲ ಜಗತ್ತನ್ನ ಪ್ರಕೃತಿಯನ್ನ 8 ತರಹ ಅದನ್ನು ವಿಭಾಗ ಮಾಡ್ತಾ ಇದ್ದಾನೆ ಪರಮಾತ್ಮ ಕೃಷ್ಣ ಗೀತೆಯಲ್ಲಿ. ಭಿನ್ನ ಪ್ರಕೃತಿ ಅಷ್ಟಧಾ ಅಂತ ಹೇಳ್ತಾನೆ. ಇಡೀ ಸಮಸ್ತವಾದ ಪ್ರಕೃತಿ ಅದನ್ನ 8 ರೀತಿಯಾಗಿ ನಾವು ವಿಂಗಡಣೆ ಮಾಡ್ಬೋದು. ಅದರಲ್ಲೇ ನಮಗೆ 5 ಚೆನ್ನಾಗೆಲ್ಲ ಗೊತ್ತಿದೆ. ಅದೇ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಇದು ಪಂಚಭೂತಗಳು. ಇದರ ಜೊತೆಗೆ ನಮಗೆ ಈ ಭೂಲೋಕದಲ್ಲಿದ್ದು ಬೆಳಕನ್ನು ಕೊಡುವ ಸೂರ್ಯ, ಆಮೇಲೆ ಅಲ್ಲಿ ರಾತ್ರಿ ಹೊತ್ತು ನಮಗೆ ಚಂದ್ರನು ಬೆಳಕನ್ನು ಕೊಡತಕ್ಕಂಥದ್ದು ಸೂರ್ಯಚಂದ್ರ. ಅಲ್ಲಿಗೆ 5 + 2 7 ಆಯ್ತು. ಇನ್ನ ಕೊನೆಯದಾಗಿ ಪೂಜೆ ಮಾಡುವ ಪ್ರಯಶ್ರು ಅಂತ ಹೇಳ್ಬೇಕು. ಅಂದ್ರೆ ಇದೆಲ್ಲ ಒಂದ್ ಕಡೆಯಿಂದ ಎಲ್ಲ ಆಯ್ತು, ಪಂಚಭೂತಗಳು, ಸೂರ್ಯಚಂದ್ರರು ಎಲ್ಲ ಆಯ್ತು. ಆದರೆ ಇದು ಜಡನೂ ಇದೆ, ಇದಕ್ಕೆ ಚೇತನಗಳು, ದೇವತೆಗಳು ಕೂಡ ಇದ್ದಾರೆ. ಆ ಎಲ್ಲ ದೇವತೆಗಳನ್ನ 8ನೇ ಹಂತದಲ್ಲಿ ಶಾಸ್ತ್ರ ಏನ್ ಹೇಳ್ತಾ ಇದೆ ಅಂದ್ರೆ ಆ ಪರಮಾತ್ಮನೊಬ್ಬನನ್ನೇ ಈ ಎಲ್ಲ 8 ಪ್ರಕೃತಿಗೆ ಅಭಿಮಾನಿ ದೇವತೆಗಳೆಲ್ಲ ಪೂಜೆ ಮಾಡುವವರು ಅಂತ ಅವರನ್ನ ಕನ್ಸಿಡರ್ ಮಾಡಿ ಆ ಎಲ್ಲ 8 ತರಹದ ಪ್ರಕೃತಿ, ಅದಕ್ಕೆ ಚೇತನಗಳು, ಅವೆಲ್ಲ ಪರಮಾತ್ಮನನ್ನ ಆ ಪೂಜೆ ಮಾಡೋದರಿಂದ ಅವನು ಪೂಜ್ಯ. ಇವೆಲ್ಲವೂ ಕೂಡ ಅವನ ಪೂಜಕ ಅಂತ ತಂದಿಟ್ಟಿದ್ದಾರೆ. ಭಿನ್ನ ಪ್ರಕೃತಿ ಅಷ್ಟಧಾ. ರುದ್ರದೇವರಿಗೂ ಕೂಡ ನಾವು ಅಷ್ಟಮೂರ್ತಿ ಅಂತ ನಾವು ಹೇಳ್ತೇವೆ. ಮಹಾರುದ್ರದೇವರಿಗೆ ಶರೀರ 8, ನಮಗೆಲ್ಲ 4 ಶರೀರ ಇದೆ. ಆದರೆ ರುದ್ರದೇವರಿಗೆ 8 ಶರೀರ. ಯಾವುದು? ರಸಾಘನ ರಸಾನಲ ನಿಲವಿಯದ್ವಿವಸ್ವದ್ವಿಧು ಪ್ರಯಷ್ಟೃಷು ನಿವಿಷ್ಟಮಿತ್ಯಜ ಭಜಾಮಿ ಮೂರ್ತ್ಯಷ್ಟಕಂ ಅಂತ. ಮಹಾರುದ್ರದೇವರಿಗೆ ಅಷ್ಟವು ಮೂರ್ತಯ, ಅವನಿಗೆ 8 ಶರೀರ. ನಮಗೆಲ್ಲ ಪಾಂಚಭೌತಿಕ ಶರೀರ ಅಷ್ಟೇ. ನಮಗೆ ಪೃಥ್ವಿ ತತ್ವ, ಜಲತತ್ವ, ಹೀಗೆಲ್ಲ ಅಗ್ನಿತತ್ವ, ಆಕಾಶ, ವಾಯು ಇಷ್ಟೇ ನಮಗಿದೆ. ಚಂದ್ರ ಸೂರ್ಯರೆಲ್ಲ ನಮ್ಮ ಶರೀರಕ್ಕೆ ಅವರು ಬರೋದಿಲ್ಲ. ಯಾಕೆಂದ್ರೆ ಅವರು ಬ್ರಹ್ಮಾಂಡದಲ್ಲಿ ಇರೋರೇ ಹೊರತು ಪಿಂಡಾಂಡಕ್ಕೆ ಸಂಬಂಧ ಇಲ್ಲ. ಪಿಂಡಾಂಡದಲ್ಲಿ ಕಣ್ಣಿನಲ್ಲಿ ಸೂರ್ಯ ಇರ್ಬೋದು, ಅದು ಬೇರೆ. ಆದರೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಅಸ್ತಿತ್ವ, ಅದೇ ತರ ಚಂದ್ರ ಮನಃಕಾರಕನಾಗಿ ಇಲ್ಲಿರ್ಬೋದು, ಆದರೆ ಅವನನ್ನ ಇಲ್ಲಿ ನಮ್ಮ ಶರೀರ ಅಂತ ನಾವು ಇಟ್ಕೊಳಿಕ್ಕಾಗ.
ನಮಗೆ ಕೇವಲ ಪಾಂಚಭೌತಿಕ ಶರೀರ. ಸೂರ್ಯಚಂದ್ರರೆಲ್ಲ ಇಲ್ಲೇ ಯಾವ ವ್ಯಾಪಾರ ಮಾಡಲ್ಲ, ಅವರು ಅಲ್ಲೇ ಪ್ರಧಾನವಾಗಿ ಮಾಡೋದು. ಆಯ್ತು, ಅಂತೂ ಇಲ್ಲಿ ರುದ್ರದೇವರಿಗೆ ಪ್ರಯಷ್ಟ್ರು ಅಂತ ಒಂದು 8ನೇದನ್ನ ಹೇಳ್ತಾ ಇದ್ದಾರೆ. ಅದೇ ಪರಮಾತ್ಮನಿಗೂ ನಾವು ಇಟ್ಕೊಳ್ಳೋದು. ಅಂದ್ರೆ ರುದ್ರದೇವರನ್ನ ಪೂಜೆ ಮಾಡತಕ್ಕಂತ ಯಾವ ಭಕ್ತ ಇದ್ದಾನಲ್ಲ, ಆ ಪೂಜೆ ಮಾಡುವ ಭಕ್ತನು ಕೂಡ ರುದ್ರದೇವರಿಗೆ ಒಂದು ಶರೀರ ಅಂತ, ಅಂದರೆ ಅವನದ್ದೇ ದೇಹ ಇದ್ದ ಹಾಗೆ. ಅದಕ್ಕೆ ನೋಡಿ, ರುದ್ರದೇವರು ತನ್ನ ಭಕ್ತರಿಗೆ ಏನನ್ನಾದರೂ ಅಭಿಷ್ಟ ಕೊಡಬೇಕು ಅಂದ್ರೆ ತನ್ನ ಅರ್ಚಕನ ಮೂಲಕ ದೇವರು ಹೇಳಿಸ್ತಾ ಇರ್ತಾನೆ. ಎಲ್ಲ ಕಡೆ ಸಾಮಾನ್ಯ ಹಾಗೆ. ಆದರೆ ಆ ಅರ್ಚಕರು ಚೆನ್ನಾಗಿ ಪೂಜೆ ಮಾಡಿ ರುದ್ರದೇವ್ರನ್ನ ಒಲಿಸ್ಕೊಂಡವರಾಗಿರ್ತಾರೆ. ಅದು ಬಿಟ್ಟು ದಿವಸ ಸೇವೆ ಬರೋರೇ ರುದ್ರದೇವ್ರನ್ನ ಒಲಿಸ್ಕೊಂಡು ಅರ್ಚಕರೇ ಸರಿಯಾಗಿ ಪೂಜೆ ಮಾಡದೆ ಒಲಿಸ್ಕೊಳ್ಳದೆ ಇದ್ದರೆ ಅದು ಅವನ ದೋಷ ಅಷ್ಟೇ. ಆದ್ದರಿಂದ ಯಾವಾಗಲೂ ಕೂಡ ಭಕ್ತಿಯಿಂದ ಚೆನ್ನಾಗಿ ಪೂಜೆ ಮಾಡಿದರೆ ದೇವರು ಮೊದಲು ತನ್ನ ಪೂಜಕನಿಗೆ ಅನುಗ್ರಹ ಮಾಡ್ತಾನೆ, ಅವನ ಮೂಲಕ ಬೇರೆಯವರಿಗೆಲ್ಲ ಅನುಗ್ರಹ ಮಾಡೋದೆಲ್ಲ ಇದೆ. ಆದ್ದರಿಂದ ನೋಡಿ, ಮಧ್ವವಿಜಯದಲ್ಲಿ ಒಂದು ಪ್ರಸಂಗ ಬರುತ್ತೆ. ಶ್ರೀಮದ್ ಆಚಾರ್ಯ ಋಷಿಕೇಶ ಕ್ಷೇತ್ರಕ್ಕೆ ಬಂದಿರ್ತಾರೆ. ಅಲ್ಲಿ ಋಷಿಕೇಶದಲ್ಲಿ ಋಷಿಕೇಶ ಮಹಾರುದ್ರದೇವರು ಅವರಿಗೆ, ಅಯ್ಯೋ ನಮ್ಮ ಗುರುಗಳು ಮಧ್ವಾಚಾರ್ಯರು ಬಂದ್ಬಿಟ್ಟಿದ್ದಾರೆ, ಅವರಿಗೆ ಭಿಕ್ಷೆ ಮಾಡಿಸ್ಬೇಕು ಅಂತ ಹೇಳಿ ಆ ಸ್ವಪ್ನದಲ್ಲಿ ತನ್ನ ಅರ್ಚಕನಿಗೆ ಹೇಳಿ, ಈ ತರ ಇಂತಹ ವ್ಯಕ್ತಿಗಳು ಬರ್ತಾರೆ, ಅವರಿಗೆ ನೀನು ಭಿಕ್ಷೆ ಮಾಡಿಸು ಅಂತ ಹೇಳಿ ಅದೃಷ್ಟರಾಗುತ್ತಾರೆ. ಯಾಕೆ ಅಂತ ಹೇಳಿದರೆ, ಮೊಟ್ಟ ಮೊದಲು ಪರಮಾತ್ಮ ದೇವರು ಗುರುಗಳು ಅವರೆಲ್ಲ ತಮ್ಮ ಹತ್ತಿರದಲ್ಲಿ ತಮಗೆ ಯಾರು ನಿಕಟವರ್ತಿಗಳು ಅವ್ರ ಮೂಲಕ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಪ್ರಯಷ್ಟ್ರು ಅಂತ ಹೇಳಿಬಿಟ್ರೆ ಪರಮಾತ್ಮನನ್ನು ನಾವು ತಗೊಂಡಾಗ ಈ 5 ಪಂಚಭೂತಗಳು ಪರಮಾತ್ಮನ ಅಧೀನ. ಎಲ್ಲ ಬರೀ ಅಧೀನ ಅಲ್ಲ, ಅದರ ಮೇಲೆ ಸ್ವಾಮಿತ್ವ ಇದೆ. ಅದರ ಜೊತೆಗೆ ಸೂರ್ಯಚಂದ್ರರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾರೆ. ಆಮೇಲೆ ಪ್ರಯಷ್ಟ್ರು ಮಹಾಲಕ್ಷ್ಮೀ ದೇವಿಯಿಂದ ಹಿಡಿದು ಒಬ್ಬ ಸಾಮಾನ್ಯ ಮನುಷ್ಯೋತ್ತಮನವರೆಗೆ ಅವರೆಲ್ಲ ಪರಮಾತ್ಮನನ್ನು ಪೂಜೆ ಮಾಡುವ ಪ್ರಯಷ್ಟ್ರುಗಳು. ಅವರನ್ನೆಲ್ಲ ತನ್ನ ಅಧೀನದಲ್ಲಿ ಇಟ್ಕೊಂಡು ಅವರಿಗೆ ಪರಮಾತ್ಮ ನಿಯಾಮಕನಾಗಿದ್ದಾನೆ. ಈ ಪ್ರಕೃತಿ ಎಂದರೆ ಬೇರೆ ಏನೂ ಕೂಡ ಅಲ್ಲ. ಪ್ರಕೃತಿ ಎಂದರೆ ಏನು, ಪ್ರಕೃತಿಯ ಸುಂದರವಾದ ಗಿಡ ಮರ ಬೆಟ್ಟ ಅದಲ್ಲ. ಪ್ರಕೃತಿ ಎಂದರೆ ಸಮಗ್ರವಾದ ಭೂಮಂಡಲ, ಅದೇ ಪರಮಾತ್ಮನ ಸಂಪತ್ತಂತ. ನಾವೆಲ್ಲ ನಮ್ಗೆ ಸ್ವಲ್ಪ ಸಂಪತ್ತು, ಒಂದು ಸುಮ್ಮನೆ ಮನೆ ಇದ್ಬಿಟ್ರೆ ನಾವು ಭಾರಿ ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ ಭಾರಿ ಗ್ರೇಟು ಅನ್ಕೋತೇವೆ ನಾವು. ಆದರೆ ಪರಮಾತ್ಮನ ಸಂಪತ್ತು ಎಷ್ಟು ಅಂದ್ರೆ ಇಡೀ ಭೂಮಂಡಲವೇ ಅವನು. ಅದರ ಜೊತೆಗೆ ಅಲ್ಲಿ ಬರತಕ್ಕಂತಹ ಜಲತತ್ವ ಇರ್ಬೋದು. ನಾವು ಮನೆ ನಮ್ದಾದ್ರೂ ವಾಟರ್ ಬಿಲ್ ಮತ್ತೆ ನಾವು ಕಟ್ಟಲೇಬೇಕು. ನಮ್ದು ಅಂತ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ಅವ್ರು ಹೇಳಿದ್ರೆ ದುಡ್ಡು ಕಟ್ತಾ ಇರ್ತೇವೆ. ಪರಮಾತ್ಮನಿಗೆ ವಾಟರ್ ಬಿಲ್ಲೇ ಇಲ್ಲ. ಯಾಕೆ? ಅವನೇ ಜಲತತ್ವಕ್ಕೆ ಅಭಿಮಾನಿ. ಈ ಜಲ ಅಂದ್ರೆ ಗಂಗೆ ಇಟ್ಕೊಳ್ಳಿ, ಅಥವಾ ಅದ್ರ ಮೇಲೆ ವರ್ಣ ಇಟ್ಕೊಳ್ಳೋಣ. ಬುಧನೂ ಕೂಡ ಇದ್ದಾನೆ ಜಲಾಭಿಮಾನಿ. ಆದರೆ ಅವರೆಲ್ಲರಿಗೆ ನಿಯಾಮಕ ಯಾರು? ಮಚ್ಚರೂಪಿಯಾದ ಪರಮಾತ್ಮ. ಅವನೇ ನೀರನ್ನು ಸೃಷ್ಟಿ ಮಾಡಿದವು. ನಾನೇ ನೀರು ಸೃಷ್ಟಿ ಮಾಡ್ತೇನೆ ಅಂತ ಜಗತ್ತಿಗೆ ಯಾವಾಗ ತೋರಿಸ್ಕೊಟ್ಟ ಭೂಲೋಕದಲ್ಲೂ ಕೂಡ ಪರಮಾತ್ಮ ಅಂದ್ರೆ, ಈ ಪರಶುರಾಮ ದೇವರು ಸಖ್ಯ ಪರ್ವತದ ಮೇಲೆ ನಿಂತ್ಕೊಂಡ್ಬಿಟ್ಟು ಬಾಣವನ್ನ ಸಮುದ್ರಕ್ಕೆ ಬಿಟ್ರೆ ನೀರಲ್ಲಿ ಹಿಂದೆ ಕೊಟ್ಟೋಯ್ತು. ಅಲ್ಲಿಂದ ಆಗುಂಬೆಯಿಂದ ಕೆಳಗಡೆ ಎಲ್ಲ ಅದು ಪರಶುರಾಮ ಕ್ಷೇತ್ರ ಆಗೋದು. ಅದೆಲ್ಲ ನೆಲಭಾಗ, ಭೂಭಾಗ ಆಗ್ಬಿಡುತ್ತೆ. ಅಲ್ಲಿ ಪರಮಾತ್ಮ ಮತ್ತೆ ಅಲ್ಲಿ ಪಾಜಕ ಕ್ಷೇತ್ರಕ್ಕೆ ಬಂದಾಗ ಬರೀ ಗೆಡ್ಡ ಎಲ್ಲ ಕಲ್ಲುಗಳು, ಅಲ್ಲೆಲ್ಲ ಸಿಹಿ ನೀರೇ ಇಲ್ಲ. ಈಗ ವಸತಿಗೆ ಬಗ್ಗೆ ಆಗಿದ್ದಿಲ್ಲ. ಆವಾಗ ಧನುಸ್ಸು ಗದೆ ಬಲ ಅವೆಲ್ಲ ತಗೊಂಡು ಬಾಣ ಬಿಟ್ಟು ನೀರು ಸೃಷ್ಟಿ ಮಾಡಿಬಿಟ್ಟು, ಅಂದ್ರೆ ತಾನೇ ಸೃಷ್ಟಿ ಮಾಡಿದವನಾದ್ರಿಂದ ತಾನೇ ಅದಕ್ಕೆ ಒಡೆಯ. ಆದ್ರಿಂದ ಪರಮಾತ್ಮ ಭೂತತ್ವ, ಜಲತತ್ವ, ಆಮೇಲೆ ತೇಜಸ್ತತ್ವ, ಈ ಸೂರ್ಯ ಚಂದ್ರ ಅಗ್ನಿ ಸೃಷ್ಟಿ ಮಾಡಿದ್ಯಾರು? ಪರಮಾತ್ಮನೇ ಅಲ್ಲ. ಇಲ್ಲೇ ಮುಂದೆ ಬರುತ್ತೆ ಅದೇ ಪುರುಷ ಸೂಕ್ತದಲ್ಲಿ, ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ. ನೋಡಿ, ತನ್ನ ಮುಖದಿಂದ ಅಗ್ನಿ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ಯಾರಾದರೂ ಮುಖದಿಂದ ಅಗ್ನಿ ಸೃಷ್ಟಿ ಮಾಡಕ್ಕಾಗತ್ತಾ? ನಮ್ಗೆ ಹೊಟ್ಟೆಯಲ್ಲಿ ಅಗ್ನಿ ಇದ್ರೆ ಎಲ್ಲಿ ಏನು ಸುಡತ್ತೇನಪ್ಪ ಅಂತ ಗಾಬರಿ ಆಗ್ತೀವಿ, ಜಾಠರ ಅಗ್ನಿ ಇದ್ರೆ. ಆದ್ರಿಂದ ಅಗ್ನಿ ಆಯ್ತು. ಆಕಾಶ ಕಾಲ, ಆಕಾಶ ಅನಂತರದಲ್ಲಿ ವಾಯು, ಇವುಗಳನ್ನು ಕೂಡ ಸೃಷ್ಟಿ ಮಾಡೋದು ಪರಮಾತ್ಮನ. ಉಪನಿಷತ್ತು ಅದನ್ನೇ ಹೇಳ್ತಾ ಇದೆ, ಆಕಾಶ ದ್ವಾಯು ವಾಯೋರಗ್ನಿ ಅಂತ ಹೇಳುತ್ತೆ. ಆದ್ರಿಂದ ತಸ್ಮಾತ್ ಆಕಾಶ ಸಂಭೂತ, ಆ ಪರಮಾತ್ಮನಿಂದ ಆಕಾಶ ಹುಟ್ಟಿದೆ. ಹೀಗೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದವ ಅವನು. ಅದರ ಜೊತೆಗೆ ಸೂರ್ಯಚಂದ್ರನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಯಾರ್ಯಾರು ಸೃಷ್ಟಿ ಮಾಡಿದ್ದಾನೆ ಅವರೆಲ್ಲರನ್ನು ತನ್ನ ಪೂಜಕರನ್ನು ಮಾಡ್ಕೊಬಿಟ್ಟಿದ್ದಾನೆ ಪರಮಾತ್ಮ. ಇದು ಬೇರೆ ಯಾರಿಗೂ ಸಾಧ್ಯ ಆಗಿಲ್ಲ ನೋಡಿ. ಈಗ ಬ್ರಹ್ಮದೇವರು ಅವ್ರ ಹೆಂಡತಿ ಅವ್ರ ಮಕ್ಕಳು ಪೂಜೆ ಮಾಡ್ಬೋದು, ಪರಮಾತ್ಮ ಯಾಕೆ ಪೂಜೆ ಮಾಡ್ತಾನೆ ಹೇಳಿ? ಬ್ರಹ್ಮದೇವರು ಮಗ ಅಲ್ಲ ಅವನು. ರುದ್ರದೇವರು ತಮ್ಮ ಹೆಂಡತಿ ಮಕ್ಕಳು ಷಣ್ಮುಖ ಗಣಪತಿ ಪೂಜೆ ಮಾಡಿ ಮಾಡ್ಬಿಡ್ತಾರೆ. ಆದರೆ ಅವರೆಲ್ಲ ಸೀಮಿತವಾದ ಪೂಜಕರು ಅವ್ರಿಗಿದ್ದಾರೆ. ಆದರೆ ಪರಮಾತ್ಮನಿಗೆ ಲಕ್ಷ್ಮೀದೇವಿ ಅಂತ ಹೇಳಿದ್ರೆ ಎಲ್ಲರೂ ಪೂಜೆ ಮಾಡುವರು. ಅದಕ್ಕೆ ಜಗನ್ನಾಥದಾಸರು ಹೇಳ್ಬಿಟ್ಟಿದ್ದಾರೆ, ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಅಂತ ನಿಲ್ಸ್ಕೊಂಡ್ರೆ. ಚಾರು ಚರಣ ಸರೋಜ
ತನ್ನ ಕಮಲದಂತೆ ಇರತಕ್ಕಂಥ ಕೈಗಳಿಂದ ಕಮಲದಂತೆ ಕೋಮಲವಾಗಿರ್ತಕ್ಕಂಥ ಪರಮಾತ್ಮನ 2 ಪಾದಗಳನ್ನ ನಿತ್ಯದಲ್ಲೂ ಪೂಜೆ ಮಾಡ್ತಾಳೆ ಲಕ್ಷ್ಮೀದೇವಿ. ನಾವೆಲ್ಲ ಒಂದ್ ದಿವ್ಸ ಪೂಜೆ ಮಾಡಿದ್ರೆ ಮರು ದಿವ್ಸ ಮಾಡೋದೇ ಇಲ್ಲ. ಯಾಕಂದ್ರೆ ನಿನ್ನೆ ಪೂಜೆ ಮಾಡಿ ತುಂಬಾ ಪುಣ್ಯ ಬಂದ್ಬಿಟ್ಟಿದೇನೋ, ಮತ್ತೆ ಪುಣ್ಯ ಜಾಸ್ತಿ ಆಗ್ಬಿಟ್ಟಿತ್ತು ಅಂತ ಮರುದಿವ್ಸ ಬಿಟ್ಬಿಡ್ತೀವಿ ನಾವು. ಆದ್ರೆ ಅವಳು ನಿರಂತರವಾಗಿ ಪೂಜೆ ಮಾಡ್ತಿದ್ದಾಳೆ ಅಂದ್ರೆ ಪರ್ಯಷ್ಟರವಳು ಲಕ್ಷ್ಮೀದೇವಿನ ಪರಮಾತ್ಮನ ಪೂಜೆ ಮಾಡು. ಹಾಗೆ ಈ ಅಷ್ಟವಿಧವಾದ ಪ್ರಕೃತಿ ಅದೆಲ್ಲವೂ ಕೂಡ ನನ್ನ ಅಧೀನದಲ್ಲಿದೆ. ಅದನ್ನೇ ಮುಂದೆ ನಾನು ಪುರುಷ ಸೂಕ್ತದಲ್ಲಿ ಹೇಳ್ತೇನೆ ಅಂತ ತಿಳಿಸೋದಕ್ಕೆ ಪರಮಾತ್ಮ 8 ಅಕ್ಷರಗಳ ಒಂದೊಂದು ಪಾದವಾದ ಅನುಷ್ಠುಪ್ ಛಂದಸ್ಸಿನಿಂದ ತನ್ನ ಮಹಿಮೆಯನ್ನೇ ಆ ನಾರಾಯಣ ರೂಪಿಯಾದಂತಹ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ್ದಾನೆ. ಆದ್ರಿಂದ ನೋಡಿ, ಆ ಅಕ್ಷರಗಳು ಎಷ್ಟು ಇದೆ ಅನ್ನೋದಕ್ಕೂ ಒಂದು ಕೃತ್ಯ ಇದೆ, ಅದಕ್ಕೆ ಔಚಿತ್ಯ ಇದೆ ಅಂತ ಆಯ್ತು. ಯಾಕೆ ಅಂದ್ರೆ ಅನುಷ್ಠುಪ್ಪನ್ನೇ ಯಾಕೆ ತಗೊಂಡ, ಬೇರೆ ಯಾಕೆ ತಗೊಳ್ಳಿಲ್ಲ. ಆದ್ರಿಂದ ಪರಮಾತ್ಮ ಆ ರೀತಿಯಾಗಿ ಅವನನ್ನ ಅಲ್ಲಿ ವರ್ಣನೆ, ತಾನೇ ತನ್ನನ್ನು ವರ್ಣನೆ ಮಾಡುವಾಗ ಅನುಷ್ಠುಭಸ್ಯ ಸೂಕ್ತಸ್ಯ ಅಂತ ಹೇಳ್ತಾರೆ. ಈ ಇಡೀ ಸಮಗ್ರವಾದ ಪುರುಷ ಸೂಕ್ತ ಅನುಷ್ಠುಪ್ ಛಂದಸ್ಸಿನಲ್ಲಿ ಬಂದಿದೆ. ಆ ಅನುಷ್ಠುಪ್ ಛಂದಸ್ಸಿನಲ್ಲಿ 8 ಅಕ್ಷರಗಳಿದೆ. ಆ 8 ಅಕ್ಷರಗಳು ಈ 8 ತರಹದ ಪ್ರಕೃತಿಯನ್ನ ಪ್ರತಿನಿಧಿಸ್ತಾ ಇದೆ. ಆದ್ರೆ ಭೂಹು, ಅನಲಹ, ನಿಲಹ, ಆಕಾಶ ಇದೆಲ್ಲ ಹೇಳಿ ಕೃಷ್ಣ ಯಾವುದು ಈ ಎಲ್ಲ ಪ್ರಕೃತಿ ನನ್ನ ಅಧೀನದಲ್ಲಿದೆ, ನಾನು ಬರೀ ಈ ಒಂದು ದ್ವಾರಕೆಗೆ ಒಡೆಯ ಅಂತ ತಿಳ್ಕೋಬೇಡಿ, ಅಥವಾ ಮಥುರಾಧೀಶ ಅಂತ ಮಾತ್ರ ಇಟ್ಕೋಬೇಡಿ, ಅಖಂಡ ಭೂಮಂಡಲಕ್ಕೆ ನಾನೇ ಒಡೆಯ. ಅಲ್ಲಿರೋ ನೀನು ನಿನ್ನ ಡಿಪಾರ್ಟ್ಮೆಂಟ್ ಅಲ್ವಾ, ಅದು ನಿನ್ನ ಅಧೀನಕ್ಕೆ ಬರಲ್ವಾ? ಯಾರು ಹೇಳಿದ್ದು? ಅದು ನನ್ನ ಅಧೀನನೇ. ಆದ್ರಿಂದ ಮತ್ತೆ ಯಾವುದು ದ್ವಾರಕಾ ಪಟ್ಟಣದಲ್ಲಿ ಸಮುದ್ರದ ಆ ಮಧ್ಯದಲ್ಲಿ, ಆ ನೀರಿನ ಮಧ್ಯದಲ್ಲೇನೆ ಪರಮಾತ್ಮ ದ್ವಾರಕೆ ನಿರ್ಮಾಣ ಮಾಡುವಾಗ ಅಲ್ಲಿ ಬಂದು ವಿಶ್ವಕರ್ಮನಿಗೆ ಹೇಳಿದ್ರೆ ಆಯ್ತು ಅಂತ ಹೇಳಿ. ಬೇರೆ ಯಾರಾಗಿದ್ರೆ ಆಗಲ್ಲ ರೀ, ವಾಟರ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತೊಗೊಂಬನ್ನಿ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲೆಲ್ಲೂ ಹಂಗೆಲ್ಲ ಕಟ್ಟಕ್ಕಾಗಲ್ಲ. ಪರಮಾತ್ಮೆಯನ್ನು ಸಮುದ್ರ ಮಧ್ಯದಲ್ಲೇ ಕಟ್ಟಿದ್ದಾನೆ. ಯಾಕೆ ಅಂದ್ರೆ ಅವನೇ ಸಮುದ್ರದ ಒಡೆಯ, ಸಮುದ್ರ ಅಂತಸ್ಥನಾಗಿ ಸಮುದ್ರದ ಒಡೆಯ. ಹಾಗಾಗಿ ಪರಮಾತ್ಮ ಅವನು ಸ್ವತಂತ್ರ ಅಂತೇಳಿ ಅವನು ಎಲ್ಲಿ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಆಗತ್ತೆ ಅನ್ನೋ ಕಾರಣದಿಂದ ಭಿನ್ನ ಪ್ರಕೃತಿ ರಷ್ಟಥ 8 ತರದ ವೆರೈಟಿ ಇರತಕ್ಕಂಥ ಸಮಸ್ತ ಪ್ರಕೃತಿಗೆ ಆ ಪರಮಾತ್ಮ ಒಡೆಯನಾದ್ದರಿಂದ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪುರುಷ. ಮುಂದೆ ಅಲ್ಲಿ ಬಂದಿತ್ತು. ವಿರಾಟ್ ಅಂದ್ರೆ ಬ್ರಹ್ಮದೇವರ ಶರೀರ. ಆ ಬ್ರಹ್ಮದೇವರ ಶರೀರ ಯಾವುದದು? ಮಹತ್ತತ್ವ. ಆ ಮಹತ್ತತ್ವ ಹುಟ್ಟಬೇಕಾಗಿದ್ದರೆ ಗುಣತ್ರಯಗಳು ಸತ್ವ ರಜಸ್ಸು ತಮಸ್ಸು ಹುಟ್ಟಬೇಕು. ಅದು ಹುಟ್ಟಬೇಕಾದರೆ ಪ್ರಕೃತಿಯಲ್ಲಿ ಚೈತನ್ಯ ಭರಿತಾಗಬೇಕು. ಪ್ರಕೃತಿ ಎಂಬುದು ಗುಣತ್ರಯಗಳನ್ನ ತನ್ನ ಒಳಗಡೆ ಇಟ್ಕೊಂಡಿರ್ತಕ್ಕಂಥ ಒಂದು ಬೀಜ ಇದ್ದ ಹಾಗೆ. ಬೀಜ ಅದು ಎಲ್ಲದಕ್ಕೆ ಸೃಷ್ಟಿಗೆ ಮೂಲ ಬೀಜ. ಆದರೆ ಬೀಜಗಳನ್ನೆಲ್ಲ ನಾವು ಜೋಬಲ್ಲಿ ಇಟ್ಕೊಂಡು ಮನೆಯಲ್ಲಿ ಮೂಟೆಯಲ್ಲಿ ಇಟ್ಕೊಂಡ್ರೆ ಬೆಳೆಯಲ್ಲ ಅವು. ಆ ಬೀಜಗಳನ್ನು ತಗೊಂಡು ಬಂದು ಬಿತ್ತಬೇಕು ಅವನು ರೈತ. ಬಿತ್ತಿದ್ರೆ ಮಾತ್ರ ಅದು ಮೊಳಕೆ ಬರುತ್ತೆ ಹೊರತು ಅದು ಬಿಟ್ಟು ಬೀಜ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಮೊಳಕೆ ಬರಕ್ಕೆ ಸಾಧ್ಯ. ಹಾಗೆ ಪ್ರಕೃತಿ ಅದು ಬೀಜ ಪಡೆಯಕ್ಕ ಬೀಜದಂತೆ ಇದೆ. ಅದಕ್ಕೆ ಮೊಳಕೆ ಬರಬೇಕಾಗಿದ್ದರೆ ಅದರ ಒಳಗಡೆ ಪ್ರವೇಶ ಮಾಡಿದಾನೆ ಪರಮಾತ್ಮ. ಪ್ರಕೃತಿಯ ಒಳಗಡೆ ಪ್ರವೇಶ ಮಾಡಿ ಬೇರುಗಳನ್ನು ತಂದ, 3 ಬೇರನ್ನ. ಅದನ್ನೇ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತಾನೆ ಪರಮಾತ್ಮ. ಈ ಜಗತ್ತೆಂಬ ದೊಡ್ಡ ಹೆಮ್ಮರಕ್ಕೆ ತಾಯಿ ಬೇರಿನಂತೆ ನಾನಿದ್ದೇನೆ. ತಾಯಿ ಬೇರು, ಆಮೇಲೆ ಅದು ಚೇತನ ಆಗಿರ್ಬೇಕು. ಬರೀ ಬೇರಿದ್ರೆ ಏನ್ ಪ್ರಯೋಜನ? ಒಳಗಡೆ ಚೈತನ್ಯ ಭರಿತವಾಗಿರ್ಬೇಕು. ಆದ್ರಿಂದ ಜಡ ಪ್ರಕೃತಿ, ಆಮೇಲೆ ಚೇತನ ಪ್ರಕೃತಿ, ನಾನು ಅದರಲ್ಲಿ ನಾನು ಮುಖ್ಯ. ಯಾಕೆ? ನಾನು ಊರ್ಧ್ವಂ, ನಾನು ಸರ್ವೋತ್ತಮನಾಗಿ ಮೇಲೆ ಇದ್ದೇನೆ. ಆದ್ದರಿಂದ ಅಂತೇಳಿ ಪರಮಾತ್ಮ ತಾನೇ ಎಲ್ಲವನ್ನ ಅಲ್ಲಿ ಸೃಷ್ಟಿ ಮಾಡುವವ, ತನ್ನ ಅಧೀನದಲ್ಲಿದೆ ಅಂತ ಹೇಳಿಕೋಸ್ಕರವಾಗಿ ಅಲ್ಲಿ ಅಷ್ಟಾ ಪ್ರಕೃತಿ ಅಂತ ಹೇಳಿ ಆ 8 ತರದ ಪ್ರಕೃತಿ ಅದನ್ನ ಪ್ರತಿನಿಧಿಸ್ತಕ್ಕಂಥದ್ದು 8 ಅಕ್ಷರಗಳಿರ್ತಕ್ಕಂಥ ಅನುಷ್ಠುಪ್ ಛಂದಸ್ಸು. ಆದ್ರಿಂದ ಈ ಎಲ್ಲ ಸೂಕ್ತ ಏನಿದೆ ಅಲ್ಲ, ಅನುಷ್ಠುಭಸ್ಯ ಸೂಕ್ತಸ್ಯ ಪುರುಷಸ್ಯ ಚೈವ. ಈ ಪುರುಷ ಸೂಕ್ತ 16 ಮಂತ್ರಗಳೆಲ್ಲ ಆ ರೀತಿಯಾಗಿ ಅನುಷ್ಠುಪ್ ಛಂದಸ್ಸಿನಲ್ಲಿದೆ. ಮುಂದೆ ತ್ರಿಷ್ಠುಪ್ ಛಂದಸ್ಸಿನಲ್ಲಿ ಉಳಿದ 2 ಮಂತ್ರಗಳಿದೆ. ಒಟ್ಟು 3 ವರ್ಗಗಳು ಪುರುಷ ಸೂಕ್ತದಲ್ಲಿ. ಆ 3 ವರ್ಗಗಳಿಗೆ ಪರಮಾತ್ಮನ 3 ರೂಪಗಳು ನಿಯಾಮಕವಾಗಿವೆ. ಯಾಕೆ ಅಂತ ಹೇಳಿದ್ರೆ ಪುರುಷ ಸೂಕ್ತವನ್ನು ಯಾವಾಗ ನಾವು ಹೇಳುತ್ತೇವೆ, ನಾವು ಎಲ್ಲ ಎದ್ದು ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆಯಲ್ಲಿ ಕೂತ್ಕೊಂಡು ಅಭಿಷೇಕ ಮಾಡುವಾಗ ಹೇಳಲೇಬೇಕು ಒಮ್ಮೆ ಆದ್ರು ಅಂತ ಹೇಳಿ. ನೀವು ಬೇರೆ ಟೈಮಲ್ಲಿ ಅಧಿಕವಾಗಿ ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ, ಈಗ ಎಲ್ಲರಿ ಬ್ರಹ್ಮಯಜ್ಞ ಮಾಡುವ ಪುರುಷ ಸೂಕ್ತ ಹೇಳಬೇಕು ಅಂತಿದೆ. ನಮಗೆ ಅವೆಲ್ಲ ಹೇಳೋಷ್ಟಲ್ಲೇ ಟೈಮ್ ಆಗೋಗ್ಬಿಟ್ರೆ ಇಡೀ ಪುರುಷ ಸೂಕ್ತ ಹೇಳಬೇಕಾ? ಆಗಲ್ಲ ಬಿಡಿ ಅಂತಾರೆ. ಇನ್ ಕೆಲವರು ಒಂದು ಕೊನೆಯದು ಒಂದು ಮೊದಲನೊಂದೊಂದು ಹೇಳ್ತೀವಿ ಅಂತಾರೆ. ಆಯ್ತು, ಅದೇನಾದ್ರೂ ಮಾಡ್ಕೊಳ್ಳಿ. ಆದರೆ ಪುರುಷ ಸೂಕ್ತವನ್ನ ಅಭಿಷೇಕ ಮಾಡುವ ಪೂರ್ತಿ ಹೇಳ್ಬೇಕು ಅಂತ ಹೇಳ್ಬಿಟ್ಟಿದೆ. ಒಮ್ಮೆ ಆದ್ರೂ ಪೂರ್ತಿ ಹೇಳ್ಬೇಕು. ಅದು ಅಭಿಷೇಕ ಕಾಲದ ಎಷ್ಟೊತ್ತಾಗತ್ತೆ? 3 ನಿಮಿಷ ಆಗುತ್ತೆ. ಅದನ್ನು ಕೆಲವರು ಹೇಳೋದೇ. ಅದನ್ನ ನಿಜ ಹೇಳಬೇಕು ಅಂದ್ರೆ ನಾವು ಪೂಜೆ ಶುರು ಮಾಡುವಾಗ ಅದಕ್ಕೆ
ಯಾರು ಶೌನಕರು ಅವರು ಋಗ್ವಿಧಾನ ಅಂತ ಒಂದು ಗ್ರಂಥ ಬರೆದು ಅದರಲ್ಲಿ ಅವ್ರು ಹೇಳ್ತಾರೆ, ನೋಡ್ರಿ ನೀವು ಪರಮಾತ್ಮನ ಪೂಜೆ ಮಾಡಬೇಕಾದ್ರೆ 16 ಏನೊಂದು ಮಂತ್ರಗಳಿದೆ ಅಲ್ಲ, ಆ ಪುರುಷ ಸೂಕ್ತದಲ್ಲಿ ಮೊದಲು ನೀವೇ ಎಲ್ಲ ಅಂಗನ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಯಾವ ತರ ಮಾಡ್ಕೋಬೇಕು, ಸಹಸ್ರದೇರ ಶಾಪುರ ಸಹಸ್ರಾಕ್ಷ ಸಹಸ್ರ ಭೂಮಿ ವಿಶ್ವತೋ ವೃತ್ವ 2 ಕಾಲು ಇಟ್ಕೋಬೇಕು. ಕೊನೆಗೆ ನಮ್ಮ ತಲೆಗೆ ಬರುವಾಗ 16ನೇ ಮಂತ್ರ ಯಜ್ಞೇನ ಯಜ್ಞ ಅದು ಬಂದಿರುತ್ತೆ. ಅಂದ್ರೆ ನಮ್ಮಲ್ಲಿ ನಾವು ಪರಮಪುರುಷನನ್ನು ಆಹ್ವಾನ ಮಾಡ್ಕೊಳ್ಬೇಕಂತ ಕಾಲಿಂದ ಹಿಡಿದು, ಆಮೇಲೆ ನಾವು ಪರಮಾತ್ಮನ ಪ್ರತಿಮೆ ಇದ್ದರೆ ಅಲ್ಲಿ ಮತ್ತೆ ಪುರುಷ ಸೂಕ್ತ ಹೇಳಿ ಮುಟ್ಟಿ ಅಲ್ಲಿ ಅದನ್ನು ಹೇಳ್ಬೇಕು. ಇಷ್ಟೆಲ್ಲ ಇದೆ, ಆದ್ರೆ ನಮ್ಗೆ ಅವೆಲ್ಲ ಆಗಲ್ರಿ. ಆಮೇಲೆ ವೈಶ್ವದೇವಿ ಮಾಡುವಾಗ 16 ಈ ಮಂತ್ರಗಳನ್ನು ಹೇಳಿ ಆಹುತಿ ಹಾಕ್ಬೇಕು ಅಂತಿದೆ ಅಲ್ಲಿ ಕೂಡ. ಅವ್ರು ಹೇಳ್ತಾರೆ, ಹಾಗಾದ್ರೆ ಏನ್ರಿ ಇಷ್ಟು ದಿವಸ ಹಾಕೊಳಕ್ ಹೋದ್ರೆ ಅಕ್ಕಿ ಖಾಲಿ ಆಗ್ಬಿಡತ್ತೆ ಅಷ್ಟೇನೆ, ಅದು ಇಲ್ವೇ ಇಲ್ಲ ಅಂದ್ಬಿಡೋದು. ನೀವು ವೈಷ್ಣದೇವ ಮಾಡೋರೇ ಕಡಿಮೆ ಆಗ್ಬಿಟ್ಟಿದ್ರೆ 16 ಮಂತ್ರ ಹೇಳಿ ಅಥವಾ 18 ಮಂತ್ರ ಹೇಳಿ ಆಹುತಿ ಹಾಕ್ಬೇಕು ಅಂದ್ರೆ ಕೊನೆಗೆ ಹೇಳಿದವ್ರನ್ನೇ ಆಹುತಿ ತಗೊಂಡ್ಬಿಡ್ತಾರೆ ಅಷ್ಟೇ. ಆದ್ದರಿಂದ ಅದು ಕೊನೆಗೆ ಅವರೊಂದು ಹೇಳ್ತಾರೆ, ಋಗ್ವಿಧಾನದಲ್ಲಿ ಶೌನಕರು ಪೂಜೆ ಮಾಡುವಾಗಾದ್ರೂ ಪೂರ್ತಿ ಒಂದ್ಸರಿ ಹೇಳ್ಬಿಟ್ರಪ್ಪ ಪುರುಷ ಸೂಕ್ತ, ಪರಮಾತ್ಮನಿಗೆ ಇಷ್ಟ ಅದು. ಬ್ರಹ್ಮದೇವರು ಅಲ್ಲಿ ಹೋಗ್ತಾರೆ ಕ್ಷೀರ ಸಮುದ್ರದ ಹತ್ರ, ಪುರುಷಂ ಪುರುಷ ಸೂಕ್ತೇನ ತುಷ್ಟಾವಚ ಸ ಪ್ರಜಾಪತಿ ಅಂತ ಹೇಳಿದ್ದಾರೆ. ಬ್ರಹ್ಮದೇವರು ಪರಮಾತ್ಮನ ಹತ್ರ ಹೋಗಿ ಇಡೀ ಸಹಸ್ರ ಶೀರ್ಷ ಪುರುಷ ಹೇಳ್ಕೊಂಡು ಸ್ತೋತ್ರ ಮಾಡಿದ್ಮೇಲೆ ಆಮೇಲೆ ಪರಮಾತ್ಮ ಅವ್ರಿಗೆ ಕಾಣಿಸ್ಕೊಂಡು. ಆದ್ದರಿಂದ ನಾವು ಮಂತ್ರನೇ ಹೇಳಿಕ್ಕೆ ರೆಡಿ ಇಲ್ಲ ಅಂದ್ರೆ ಪರಮಾತ್ಮ ನಾವು ಅನುಗ್ರಹ ಮಾಡ್ಬೇಕು ಅಂತ ಕೇಳಿದ್ರೆ ಹೆಂಗೆ ಅನುಗ್ರಹ ಮಾಡ್ತಾರೆ? ಆದ್ರಿಂದ ಇಲ್ಲಿ ಅನುಷ್ಠುಪ್ಪಿನಿಂದ ಈ ತರ ನಾವು ತಗೊಳ್ಳೋದು. ಪುರುಷೋಯೋ ಜಗದ್ಬೀಜಂ ಋಷಿ ನಾರಾಯಣ ಸ್ಮೃತ. ನೋಡಿ, ಎಲ್ಲ ಪ್ರಕೃತಿ ಜಗತ್ತಿಗೆ ಮೂಲ ಕಾರಣವಾದರೆ ಆ ಪ್ರಕೃತಿಗೂ ಮೂಲ ಪರಮಾತ್ಮ ಬಿಟ್ಟಿದ್ದಾರೆ. ಆ ಪ್ರಕೃತಿ 8 ತರ ಇದೆ, ಅದರ ವೆರೈಟಿಗಳಲ್ಲೂ ನಾನಿದ್ದೇನೆ ಅಂತಾನೆ ಪರಮಾತ್ಮ. ಜಲತತ್ವ ನನ್ನ ಅಧೀನ, ಅಗ್ನಿತತ್ವ ನನ್ನ ಅಧೀನ, ಯಾವುದು ನನ್ನ ಅಧೀನ ಅಲ್ಲ. ಆದ್ರಿಂದ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹ ತಸ್ತಂತ. ಆ ಪರಮಾತ್ಮನಿಂದಲೇ ಅದೆಲ್ಲ ಇದೆ, ಅದರ ಅಸ್ತಿತ್ವವೇ ಅವನ ಅಧೀನ. ಪ್ರಕೃತಿ ನಿತ್ಯ ಆಗಿರ್ಬೋದು, ಅದಕ್ಕೆ ನಾಶ ಇಲ್ಲದೆ ಇರ್ಬೋದು, ಅದರ ಅಸ್ತಿತ್ವ ಯಾರಧೀನ? ಪರಮಾತ್ಮನ ಅಧೀನ. ಯಾಕೆಂದ್ರೆ ಪ್ರಕೃತಿಗೆ ಅಭಿಮಾನಿಯಾದ ಚಿತ್ ಪ್ರಕೃತಿ ಏನಿದ್ದಾಳೆ ಆ ಲಕ್ಷ್ಮೀದೇವಿ, ಅವಳಿಗೆ ಆಶ್ರಯವನ್ನು ಕೊಟ್ಟವನು ಪರಮಾತ್ಮ. ಯಾಕೆಂದ್ರೆ ಲಕ್ಷ್ಮೀದೇವಿಯನ್ನ ಎದೆಯಲ್ಲಿ ಕೂಡಿಸ್ಕೊಂಡಿದ್ದಾನೆ, ಎಡ ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಮತ್ತೆ ಪರಮಾತ್ಮನ ಎಲ್ಲರಿಗೂ ಆಶ್ರಯ ಕೊಟ್ಟಂತೆ ಆಯ್ತು ಇಲ್ಲ? ಪರಮಾತ್ಮನ ಅಧೀನವೇ ಲಕ್ಷ್ಮೀದೇವಿ ಆಯ್ತು ಇಲ್ಲ? ಎಲ್ಲ ಕಡೆಯಲ್ಲೂ ಕೂಡ ನೀವು ಪ್ರತಿಮಾಗಳನ್ನು ನೋಡಿ ಅಥವಾ ಚಿತ್ರಗಳನ್ನು ನೋಡಿ, ಪರಮಾತ್ಮನೇ ತನ್ನ ಎಡ ತೊಡೆ ಮೇಲೆ ಲಕ್ಷ್ಮೀದೇವಿಯನ್ನು ಕೂಡಿಸ್ಕೊಂಡಿದ್ದಾನೆ. ಲಕ್ಷ್ಮೀದೇವಿ ಎಲ್ಲಾದ್ರೂ ದೇವರನ್ನು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾಳ? ಇಲ್ಲ. ಯಾಕೆ? ಲಕ್ಷ್ಮಿನೇ ಪರಮಾತ್ಮನನ್ನು ಆಶ್ರಯಿಸಿದಾಳೆ ಹೊರತು ಪರಮಾತ್ಮ ಲಕ್ಷ್ಮೀದೇವಿನ ಯಾವತ್ತೂ ಆಶ್ರಯಿಸಿಲ್ಲ. ಆದ್ರಿಂದ ಎಲ್ಲೋ ಕೂಡ ಏನ್ರಿ ಯಾವಾಗ ನೀವೇ ನನ್ನನ್ನು ತೊಡೆ ಮೇಲೆ ಎತ್ಕೋತೀರಾ, ಇವತ್ತು ಒಂದ್ ದಿವ್ಸ ಬನ್ನಿ ನನ್ನ ತೊಡೆ ಮೇಲೆ ಅಂತಾಳ ಲಕ್ಷ್ಮೀದೇವಿ? ಆಗಲ್ಲ. ಯಾಕೆ ಅಂದ್ರೆ ಅವಳು ಆಶ್ರಯ ಪಡೆಯುವವಳು, ಆ ಹೊರತಾಗಿ ಆಶ್ರಯ ದಾತಳು ಯಾವತ್ತೂ ಸಾಧ್ಯ. ಅವಳು ಪರಮಾತ್ಮನಿಂದ ಆನಂದವನ್ನು ಪಡೆಯುವವಳ ಹೊರತಾಗಿ ಪರಮಾತ್ಮನಿಗೆ ಆನಂದವನ್ನು ಕೊಡತಕ್ಕಂಥವಳಲ್ಲ. ಆದ್ದರಿಂದಾಗಿ ಸ್ವಾಮಿ ಎಲ್ಲ ನಿನ್ನಿಂದಲೇ ನನಗೆ, ನನ್ನಿಂದ ನಿನಗೇನಾಗಬೇಕಾಗಿದೆ. ಆದ್ದರಿಂದ ಲಕ್ಷ್ಮೀದೇವಿಯನ್ನ ನೀನೇ ಶ್ರೇಷ್ಠಳು, ನೀನೇ ಜ್ಯೇಷ್ಠಳು ಅಂತ ಹೇಳಕ್ ಹೋದ್ರೆ ಹಂಗೆಲ್ಲ ಹೇಳ್ಬೇಡಿ, ನಮ್ಮ ಮನೆಯವ್ರ ಹೆಸರು ಹೇಳಿ ಅಂತ ಪರಮ ಪತಿವ್ರತರು. ಬ್ರಹ್ಮದೇವರು ಹಂಗೆ ಹೇಳ್ತಾರೆ. ಮುಂದೆ ಪುರುಷ ಶಬ್ದ ವಾಚ್ಯ ಪರಮಾತ್ಮ ಅನ್ನುವಾಗ ಆ ಒಂದು ಮಾತು ಬರ್ತಕ್ಕಂಥದ್ದಿದೆ, ಅದನ್ನು ಮುಂದೆ ಹೇಳ್ತಾ ಇದ್ದೇನೆ ನಾನು. ಒಟ್ಟಿನಲ್ಲಿ ಇಲ್ಲಿ ಏನು ಅಂತ ಹೇಳಿದರೆ, ಪರಮಾತ್ಮ ಅವನೇ ಎಲ್ಲವನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡಿದ್ದಾನೆ. ಅದು ಚಿತ್ ಪ್ರಕೃತಿಯಾದ ಲಕ್ಷ್ಮೀದೇವಿ ಆಗಿರ್ಬೋದು, ಜಡ ಪ್ರಕೃತಿಯಾದಂತಹ ಪ್ರಕೃತಿ ಇರ್ಬೋದು, ಅಥವಾ ಪ್ರಕೃತಿಯ ಗುಣಗಳಾದ ಸತ್ವ ರಜಸ್ಸು ತಮಸ್ಸು ಇರ್ಬೋದು, ಎಲ್ಲ ಪರಮಾತ್ಮನ ಅಧೀನ. ಅದನ್ನ ಇಡೀ ಪುರುಷ ಸೂಕ್ತ ಅವನ ಅಧೀನವಿಲ್ಲದ್ದು ಯಾವುದು ಕೂಡ ಇಲ್ಲ. ತಾನೊಬ್ಬ ಇದ್ದಾನ್ರಿ, ಅವನೊಬ್ಬ ನೋಡ್ರಿ ಪರಮಾತ್ಮನ ಅಧೀನ ಅಲ್ಲ. ಯಾರು ಹೇಳಿ? ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನ ಅಧೀನ. ಪರಮಾತ್ಮನ ಅಧೀನವಾಗದ ಜಗತ್ತು ಈ ಜಗತ್ತಿನಲ್ಲಿ ಯಾವುದು ಕೂಡ ಇಲ್ಲ. ಇದು ಅವನ ಸ್ವಾತಂತ್ರ್ಯವನ್ನು ತಿಳ್ಕೊಳ್ಬೇಕು. ಇದನ್ನು ಯಾರು ಇಷ್ಟು ಚೆನ್ನಾಗಿ ಪುರುಷ ಸೂಕ್ತದಲ್ಲಿ ಬಂದಿದೆ ಅಂತ ಹೇಳೋದೆ ಸುಮ್ಮನೆ ಅವನು 1000 ತಲೆ 1000 ಇತ್ತೋಣೆ ಮಾಡ್ಬೇಕು. ಆಮೇಲೆ ಮುಖಾದಿಂದ್ರಷ್ಟೇ ಅದಕ್ಕೆ ಏನು ಅರ್ಥ ಮಾಡ್ಬೇಕು? ಅಗ್ನಿ ಹುಟ್ಟಿತು ಏನು ಅಷ್ಟೇ ಹೇಳ್ಬಿಡೋದಾ? ಅಗ್ನಿ ಅಂದ್ರೆ ಪಂಚಭೂತಗಳಲ್ಲಿ ಒಂದು, ಅದು ಪ್ರಕೃತಿಯಲ್ಲಿ ಅದು ಕೂಡ ಒಂದು. ಅದನ್ನ ಇವನೇ ಸೃಷ್ಟಿ ಮಾಡ್ತಾನೆ, ಬೇಡವಾದ ಭಕ್ತ ಅಂತ ನುಂಗ್ಬಿಡ್ತಾನೆ ಅಂದ್ರೆ ಅದರ ಅರ್ಥ ಏನು? ಸಕಲ ಪ್ರಕೃತಿಗೆ ನಿಯಾಮಕ. ಇದರಿಂದ ಅವನು 14 ಲೋಕಗಳಿಗೆ ಒಡೆಯ, ರಮಾ ಬ್ರಹ್ಮಾದಿಗಳು ಒಡೆಯ, ಅವನು ಸರ್ವೋತ್ತಮ ಅನ್ನೋದನ್ನು ಇಷ್ಟು ಸುಸ್ಪಷ್ಟವಾಗಿ ಇನ್ಯಾವುದೇ ಹೇಳಕ್ ಸಾಧ್ಯ? ಅದು ಏನು ಆ ಛಂದಸ್ಸಿನ ಅಕ್ಷರಗಳಿಂದ ಗೊತ್ತಾಗ್ಬಿಡ್ತಾ ಇದ್ದಾನೆ. ಬೇರೆ ಏನು ಪರಮಾತ್ಮ ಲಕ್ಷ್ಮಿ ಇದೆಲ್ಲ ವಾಚ್ಯವಾಗಿ ಹೇಳಬೇಕಾಗಿದೆ. ಯಾಕೆ ಬಳಸ್ಕೊಂಡಿದ್ದಾರೆ 8 ಅಕ್ಷರಗಳ ಅನುಷ್ಠುಪ್ ಛಂದಸ್? ಅದರಲ್ಲಿ ಏನು ಅರ್ಥ ಅಡಕಾಗಿದೆ? ಬೇರೆ ಛಂದಸ್ ಹೋಗೋದಿತ್ತಲ್ಲ ಅವ್ರು, ನಮ್ಗೆ ಸುಲಭ ಆಗ್ಲಿ ಅಂತ ಹೇಳ್ತಾ ಇದ್ದಾರಾ? ನಮ್ಗೆ ಅದು ಕಷ್ಟನೇ. ನಮ್ಗೆ ಅನುಷ್ಠುಪ್ ಛಂದಸ್ಸಿನ ಪುರುಷ ಸೂಕ್ತ ಇದ್ರು ಅದು ಹೇಳಕ್ಕೂ ಕಷ್ಟವೇ.
ನಮ್ಮ ಸುಲಭ ಕಷ್ಟಗಳು ಪರಮಾತ್ಮನಿಗಲ್ಲ. ಆ ಭಗವಂತ ಹೇಳಿದ ಯಾವ ಅರ್ಥದಲ್ಲಿ ಅಂದ್ರೆ ಈ 8 ಅಕ್ಷರಗಳು ಪ್ರತಿನಿಧಿಸ್ತಾ ಇದೆ ಪ್ರಕೃತಿಯನ್ನ. ಆ ಪ್ರಕೃತಿಗೆ ಅಂತಲೂ ಕೂಡ ಮೀರಿ ನಿಂತವ ನಾನು ಅಂತ ಆ ತರ ಛಂದಸ್ಸು ಅದು ಯಾವುದು ಅನುಷ್ಠುಭು. ಇನ್ನು ಇದಕ್ಕೆ ಪ್ರತಿಪಾದ್ಯನಾದಂತಹ ದೇವತೆ ಯಾರು ಅಂದ್ರೆ ಪುರುಷನೇ. ಹೇಳಿದವನು ಕೂಡ ನಾರಾಯಣ, ಅದು ಅಂತರ್ಯಾಮಿ ನಾರಾಯಣ. ಬ್ರಹ್ಮದೇವರ ಒಳಗಡೆ ಅಂತರ್ಯಾಮಿಯಾದ ನಾರಾಯಣ. ಅದರ ಜೊತೆಗೆ ಆ ಅಂತರ್ಯಾಮಿ ಯಾವಾಗ ಬಂದದ್ದಪ್ಪ ಅವನು ಬ್ರಹ್ಮದೇವರ ಒಳಗಡೆ ಅಂತ ಹೇಳಿಬಿಟ್ರೆ, ಬ್ರಹ್ಮದೇವರ ಸೃಷ್ಟಿ ಆದ್ಮೇಲೆ ಮತ್ತೆ ಪರಮಾತ್ಮ ಬಂದಿದ. ಈಗ ಬ್ರಹ್ಮದೇವರೇ ಇಲ್ಲ, ಬ್ರಹ್ಮದೇವರ ಅಂತರ್ಯಾಮಿ ಹೆಂಗ್ ಬರಕ್ಕಾಗತ್ತೆ? ಬ್ರಹ್ಮದೇವರನ್ನು ಅದಕ್ಕೆ ಸೃಷ್ಟಿ ಮಾಡಿದ. ಸೃಷ್ಟಿ ಆರಂಭದಲ್ಲಿ ಸ್ವಯಂಭವ ಮನ್ವಂತರ ಅಂತ ಆದದ್ದು. ಆ ಮನ್ವಂತರದ ಆರಂಭದಲ್ಲೇ ಪರಮಾತ್ಮ ತನ್ನ ಹೊಕ್ಕಳಿನಿಂದ ಬ್ರಹ್ಮದೇವರನ್ನ ಸೃಷ್ಟಿ ಮಾಡಿ, ಆಮೇಲೆ ಆ ಬ್ರಹ್ಮದೇವರು ಸ್ವಯಂಭವ ಮನು ಮತ್ತೆ ಶತರೂಪಾದೇವಿ ಅಂತ ಒಂದು ಯೂನಿಟ್ ಆಗಿ ಹೊರಗಡೆ ಬಂದಾಗ ಸತಿ ದಂಪತಿಗಳಾದಾಗ, ಅಲ್ಲಿ ಆ ಸಂದರ್ಭದಲ್ಲಿ ಬ್ರಹ್ಮದೇವರಿಗೆ ಅಲ್ಲಿ ಪ್ರಿಯವ್ರತ ಉತ್ಥಾನಪಾದ ಅಂತೆಲ್ಲ ಬಂದು, ಆಮೇಲೆ ಒಬ್ಬ 14 ಮನುಗಳನ್ನ ಸೃಷ್ಟಿ ಮಾಡುವಾಗ ಸ್ವಯಂಭವ ಮನು ಬಂದು, ಅವನ ಹೆಂಡತಿ ಶತರೂಪಾದೇವಿ ಬಂದು, ಆ ಬ್ರಹ್ಮದೇವರಿಗೆ 10 ಜನ ಮಕ್ಕಳು, ಅದರಲ್ಲಿ ದಕ್ಷ ಒಬ್ಬ ಬಂದು, ಆ ದಕ್ಷನಿಗೆ ಹೆಂಡತಿ ಯಾರು ಅಂದ್ರೆ ಸ್ವಯಂಭವ ಮನುವಿನ ಮಗಳು. ನೋಡಿ ಅಲ್ಲಲ್ಲೇ ಬಸಿದ್ಬಿಟ್ಟಿದೆ. ಆಕೂತಿ ದೇವಹೂತಿ ಪ್ರಸೂತಿ ಎಂಬುದರಲ್ಲಿ ಪ್ರಸೂತಿಯನ್ನು ಮದುವೆ ಮಾಡ್ಕೊಂಡವನೇ ದಕ್ಷ. ಆ ದಕ್ಷನಿಗೆ 16 ಜನ ಹೆಣ್ಮಕ್ಳು ಹುಟ್ಟಿದ್ರು. ಅವಳಲ್ಲಿ ಒಬ್ಬಳು ಮೂರ್ತಿ ದೇವಿ. ಅವಳನ್ನ ಈ ಪರಮಾತ್ಮ ಅಲ್ಲಿ ತಾನು ಅಲ್ಲಿ ವಿಶೇಷವಾಗಿ ಮಾಧ್ಯಮವಾಗಿ ಮಾಡ್ಕೊಂಡಿದ್ದಾನೆ ಅವತಾರ ಮಾಡ್ಲಿಕ್ಕೆ. ಆದ್ರಿಂದ ಆ ಪ್ರಸೂತಿ ಏನಿದ್ದಾಳೆ ಅವಳು ಮೂರ್ತಿ ದೇವಿ ಅಂತ ತನ್ನ ಆ ಮಗಳನ್ನ ಪಡೆದು, ಆ ಮೂರ್ತಿ ದೇವಿಯಲ್ಲಿ ಪರಮಾತ್ಮ ಅವತಾರ ಮಾಡಿ ದಕ್ಷ ಪ್ರಜಾಪತಿಗೆ ದೌಹಿತ್ರ ಆಗ್ಬಿಟ್ಟು ಮಗಳ ಮಗ ಪರಮಾತ್ಮ ಆಗ್ಬಿಟ್ಟಿದ್ದಾನೆ. ಆ ಪರಮಾತ್ಮ ಬೇರೆ ಅಲ್ಲ, ಈ ಪುರುಷ ಬೇರೆ ಅಲ್ಲ. ಯಾಕೆ ಅಂದ್ರೆ ಅಂತರ್ಯಾಮಿಯಾದ ಪುರುಷನೇ ಅವನು ಪರಮಾತ್ಮ. ಆದ್ದರಿಂದಾಗಿ ಅಂತಹ ಪುರುಷನನ್ನ ಇಲ್ಲಿ ಹೇಳ್ತಾ ಇದೆ. ಆದ್ರಿಂದ ಅಲ್ಲಿ ನಾವು ಆ ಪರಮಾತ್ಮನೇ ಪುರುಷಬ್ದ ವಾಚ್ಯ ಆ ಭಗವಂತ. ಬೇರೆಯವರೆಲ್ಲ ಏನ್ ಹೇಳು ಅಂದ್ರೆ, ಈ ಪಾಶ್ಚಾತ್ಯರೆಲ್ಲ ಪುರುಷ ಸೂಕ್ತ ಓದ್ತಾರೆ. ಅವ್ರೇನ್ ಅರ್ಥ ಹೇಳ್ತಾರೆ ಅಂದ್ರೆ, ನೋಡಿ ಪುರುಷ ಅಂದ್ರೆ ನಮ್ಮನ್ನೇ ಹೇಳ್ತಾ ಇದೆ ಪುರುಷ ಸೂಕ್ತ. ಪುರುಷ ಅಂದ್ರೆ ಈ ಮನುಷ್ಯ, ಅವನನ್ನು ಹೇಳ್ತಾ ಇದೆ. ಮನುಷ್ಯನ ಬಗ್ಗೆ ಯಾಕೆ ಹೇಳ್ಬೇಕು? ಮತ್ತೆ ಮನುಷ್ಯನ ಬಾಯಿಂದ ಬೆಂಕಿ ಹುಟ್ಟಿದೆ ಎಲ್ಲ, ಅವೆಲ್ಲ ಯಾವುದು ಅವನಿಗೆ ಅಪ್ಪಲೇನೆ ಆಗಲ್ಲ. ಹಾಗಿರುವಾಗ ಇಲ್ಲಿ ಪ್ರತಿಪಾದ್ಯನಾದಂಥವನು ಪರಮಾತ್ಮನೇ ಪುರುಷ ಅಂತ ಹೇಳಿಬಿಟ್ಟು ನಮಗೆ ಪುರುಷ ಸೂಕ್ತದಿಂದ ಬ್ರಹ್ಮದೇವರು ಕೂಡ ಕ್ಷೀರ ಸಮುದ್ರದಲ್ಲಿದ್ದ ವಿಷ್ಣುವನ್ನು ಸ್ತೋತ್ರ ಮಾಡಿದ್ರಿಂದ ಗೊತ್ತಾಗ್ತಾ ಇತ್ತು. ಅದೇ ನಮಗೆ ದೊಡ್ಡವರ ಒಂದು ಆ ನಡೆಗಳಿಂದ ಆ ಪುರುಷ ಯಾರು ಅಂತ ತಿಳ್ಕೊಳ್ಳಿಕ್ಕೆ ನಮ್ಗೆ ಸುಲಭ. ಈಗ ಬ್ರಹ್ಮದೇವರು ಕ್ಷೀರ ಸಮುದ್ರದ ಹತ್ರ ಹೋಗಿ ಪುರುಷೋಯಂ ಅಂತ ಹೇಳಿ ಅವನನ್ನು ಸ್ತೋತ್ರ ಮಾಡಿದ್ರು ಅಂತ ಬಂದಾಗ ಅವನು ಪರಮ ಪುರುಷನೇ ಆಗ್ಬೇಕು ಹೊರತು ಬೇರೆ ಯಾರು ಆ ಪುರುಷ ಈ ಪುರುಷ ಅಂತ ಹೇಳಕ್ಕಾಗತ್ತ? ಅದಕ್ಕೆ ಬೇರೆಯವರೆಲ್ಲ ಗರುಡಾಶೇಷ ರುದ್ರಾದಿಗಳೆಲ್ಲ ಅವ್ರು ಯಾವತ್ತೂ ಪುರುಷರಲ್ಲ. ಅವರನ್ನ ಉಪನಿಷತ್ತೆ ನೀವು ಪುರುಷರಲ್ಲ ತತ್ಪುರುಷ ಅಂತ ಹೇಳ್ಬಿಟ್ಟಿದವರು. ಅದು ಬಹಳ ನೆನ್ಪಿಟ್ಕೋಬೇಕು ನಾವು, ಸುಮ್ಮನೆ ಬಂದಿದ್ದಲ್ಲ. ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತ ರುದ್ರಗಾಯತ್ರಿ ಹೇಳಿ. ಇಲ್ಲಪ್ಪ ಅವನನ್ನೇ ಪುರುಷ ಅಂತ ಹೇಳಿ ನೋಡ. ಪುರುಷ ಅಂತ ಹೇಳಿ ರುದ್ರದೇವರ 1000 ನಾಮ ಹೇಳುವಾಗ ಎಲ್ಲೂ ಬಂದೇ ಇಲ್ಲ ಪುರುಷ. ಆದರೆ ವಿಷ್ಣು ಸಹಸ್ರನಾಮದ ಎಷ್ಟು ಕಡೆ ಬರುತ್ತೆ, 2-3 ಕಡೆ ಎಲ್ಲ ಬಂದ್ಬಿಟ್ಟು. ವೈಕುಂಠ ಪುರುಷ ಪ್ರಾಣ ನೋಡಿ, ಅಲ್ಲಿ ಪುರುಷ ಅಂತ ಬರುತ್ತೆ. ವೈಕುಂಠ ಪುರುಷ ಅಂತ ಹೇಳಿ ಅಂದ್ರೆ ನೋಡಿ, ಅದ್ರ ಜೊತೆಗೆ ಹೇಳ್ತಾರೆ. ವೈಕುಂಠ ಅಂದ್ರೆ ಪರಮಾತ್ಮನ ಲೋಕಕ್ಕೂ ವೈಕುಂಠ ಅಂತ ಹೆಸರು, ಆ ಲೋಕದಲ್ಲಿರೋ ದೇವರಿಗೂ ವೈಕುಂಠ ಅಂತ ಹೆಸರು. ಕೆಲವರಿಗೆಲ್ಲ ಆ ಊರಿನಿಂದಲೇ ಹೆಸರು ಬಂದ್ಬಿಟ್ಟಿರತ್ತೆ. ಆದ್ರಿಂದ ಆ ಊರಿನ ಹೆಸರು ಅವ್ರು ಬಂದ್ಬಿಟ್ಟಿರು. ಹಾಗೆ ಇಲ್ಲೂ ಕೂಡ ಪರಮಾತ್ಮನ ಊರು ಯಾವುದು? ವೈಕುಂಠ. ಅವನ ಹೆಸರು ವೈಕುಂಠ. ಯಾಕೆ ಅಂದ್ರೆ ವಿಕುಂಠಾಯ ಅಪತ್ಯಂ ಪುಮಾನ್. ಒಬ್ಬ ಭಕ್ತೆ ವಿಕುಂಠ ಅಂತ ಅವಳು ದೇವರನ್ನ ಮಗ ಆಗ್ಬೇಕು ಅಂತ ಹೇಳ್ಕೊಂಡಿದ್ದಕ್ಕೆ ಪರಮಾತ್ಮ ಅಲ್ಲಿ ಮೂಡಿ ಬಂದ್ಬಿಟ್ಟ, ಅವನೇ ವೈಕುಂಠ ಅಂತ ಆಗ್ಬಿಟ್ಟು. ಹಾಗಾಗಿ ಇಲ್ಲಿಯೂ ಕೂಡ ಅಲ್ಲಿ ಪರಮಾತ್ಮನನ್ನ ವೈಕುಂಠ ಪುರುಷ ಪ್ರಾಣ ಅಂತೆಲ್ಲ ಹೇಳುವಾಗ ಎಲ್ಲ ದೇವರ ಹೆಸರು ಅಂತ ಭೀಷ್ಮಾಚಾರ್ಯ ಹೇಳಿದ. ಅದು ಯಾವುದು ಬೇರೆಯವ್ರ ಹೆಸರು ಅಂತ ಹೇಳಿಲ್ಲ. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮಭಿ ಋಷಿಭಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಅಂತ ಮೊದಲು ಹೇಳಿದ. ಋಷಿಗಳೆಲ್ಲ ನಿತ್ಯ ಹೇಳೋದು ಗೌಣ ಪರಮಾತ್ಮನ ಗುಣಗಳನ್ನ ಹೇಳ್ತಕ್ಕಂಥದ್ದು. ವಿಖ್ಯಾತಾನಿ ಮಹಾತ್ಮನಃ, ಪರಮಾತ್ಮನಿಗಿಂತ ದೊಡ್ಡ ಮಹಾತ್ಮ ಬೇಕಾ ಯಾರಾದ್ರು? ಆದ್ದರಿಂದ ಅದು ಯಾರಿಗೆ? ಅದು ಕೂಡ ಭೀಮಸೇನ್ ದೇವರಂತ ಕೂತ್ಕೊಂಡಿರುವ ಜೀವೋತ್ತಮರಾದ ಭೀಮಸೇನ್ ದೇವರ ಮುಂದೆ ಭೀಷ್ಮಾಚಾರ್ಯ ಹೇಳಿದ. ಅವ್ರ ಹತ್ರ ಶಿವಸಹಸ್ರನಾಮ ಹೇಳಿದ್ರೆ ಅವ್ರು ಕೇಳ್ತಾರಾ? ರೀ ಬೇರೆದು ಹೇಳ್ರಿ ಅಂತಾರಷ್ಟೇ. ಭೀಮಸೇನ್ ದೇವರನ್ನ ಎದುರುಗಡೆ ಕೂಡಿಸ್ಕೊಂಡ್ಬಿಟ್ಟು ಅಯ್ಯಪ್ಪನ ಸಹಸ್ರನಾಮ ಹೇಳ್ತೇನೆ, ಇನ್ಯಾರ್ದೋ ಸಹಸ್ರನಾಮಗಳು ಅಷ್ಟೋತ್ತರಗಳು ಹೇಳ್ತೇನೆ, ಅವ್ರು ಕೇಳ್ತಾರ ಎಲ್ಲಾದ್ರು?
ಅವ್ರಿಗೆ ವಿಷ್ಣುವಿನ ಸಹಸ್ರನಾಮ ಹೇಳಿದ್ರೆ ಮಾತ್ರ ಕೇಳೋದು. ಆದ್ರಿಂದ ಎಲ್ಲವನ್ನ ಭೀಷ್ಮಾಚಾರ್ಯ ವಿಷ್ಣುವಿನದ್ದಂತ ಹೇಳಿದ್ದಾರೆ. ಅದಕ್ಕೆ ಹೆಸರೇ ವಿಷ್ಣು ಸಹಸ್ರನಾಮ. ವಿಷ್ಣು ಅನ್ನೋದು ಬೇರೆ ಹೆಸರು ಯಾರಿಗೂ ಬರಲ್ಲ. ಬೇಕಾದ್ರೆ ಅಲ್ಲಿ ಬೇರೆ ಬೇರೆ ಹೆಸರುಗಳೆಲ್ಲ ಬಂದಿದೆ, ಅದು ಯಾವುದೋ ತಗೊಂಡು ಹೇಳ್ಬೋದಿತ್ತಲ್ಲ ಅವ್ರ ಹೆಸರು. ಈಗ ಸರ್ವ ಶರ್ವ ಶಿವಸ್ಥಾನುರ್ಭೂತಾದಿರ್ನಿಧಿರವ್ಯಯ ಅಂತಿದೆ, ಅವ್ಯಯ ಸಹಸ್ರನಾಮ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಹಾಗೆ ವಿಷ್ಣು ಅನ್ನೋದು ಅದು ಪರಮಾತ್ಮನನ್ನು ಬಿಟ್ರೆ ಬೇರೆ ಯಾರಿಗೂ ಕೂಡ ಆ ಶಬ್ದ ಬರೋದೇ ಇಲ್ಲ. ಅದಕ್ಕೆ ಈ ಪುರುಷ ಅಂದರೂ ವಿಷ್ಣುವೇ, ಅದು ಬೇರೆ ಅಲ್ಲ ಅಂತ ಹೇಳಿಬಿಟ್ಟು ಈ ಸ್ಕಾಂದ ಪುರಾಣ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾ ಇದೆ. ಯಥಾ ಭಾಸ್ಕರ ಶಬ್ದೋಯಂ ಆದಿತ್ಯೇ ಪ್ರತಿಷ್ಠತಿ ಯಥಾ ಅಗ್ನೌ ಬೃಹದ್ಭಾನು ಯಥಾ ಅಂತ ಹೇಳಿಬಿಟ್ಟು ಒಂದು 3 ಉದಾಹರಣೆ ಕೊಡ್ತಾ ಇದೆ. ನೋಡಿ, ಈಗ ಭಾಸ್ಕರ ಭಾಸ್ಕರ ಅಂದ್ಬಿಟ್ರೆ ಎಲ್ಲರಿಗೂ ಗೊತ್ತಿದೆ ಸೂರ್ಯ ಅಂತ ಹೇಳಿ. ಯಾಕೆ ಅಲ್ಲಿ ಸಂದೇಹ ಏನೈತೆ? ಭಾಸ್ಕರ 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 ಅಂದ್ರೆ ಏನ್ರಿ ಸೂರ್ಯನ ಹೆಸರು ಇಟ್ಕೊಂಡಿದ್ದೀರಾ ನೀರು ಅಂತ ಕೇಳ್ತಾರೆ. ಯಥಾ ಭಾಸ್ಕರ ಶಬ್ದ ಅದು ಆದಿತ್ಯ ಪ್ರತಿಷ್ಠತೆ ಸೂರ್ಯ ಅಂತೇಳಿ ನಾವೇನು ಹೇಳ್ಬೇಕಾಗಿದೆ. ಯಾಕಂದ್ರೆ ಭಾಸ್ಕರ ಅನ್ನೋ ಶಬ್ದ ದಿವಾಕರ ಸೂರ್ಯ ಇದೇನು ಬೇರೆ ಯಾರು ಇಲ್ಲ. ಅದೇ ತರಹ ಅಗ್ನಿಗೆ ಬೃಹದ್ಭಾನು ಬೃಹದ್ಭಾನು ಅಂತಿದೆ. ಅಗ್ನಿಯಲ್ಲೇ ಬೃಹದ್ಭಾನು ಅಂತ ಹೇಳೋದು, ಆದ್ರಿಂದ ಅದು ಬೇರೆ ಇಲ್ಲ. ಅದೇ ತರ ಸದಾಗತಿ ಸದಾಗತಿ ಅಂದ್ರೆ ವಾಯುನೇ, ವಾಯುವನ್ನು ಸದಾಗತಿ ಅಂತ ಹೇಳ್ತಾರೆ ಹೊರತು ಬೇರೆ ಯಾರನ್ನು ಹೇಳಲ್ಲ. ಅದೇ ತರಹ ಯಥಾ ಶಂಕರ ಶಬ್ದೋಯಂ ಶಿವೇ ಚೈವ ಪ್ರಯುಜ್ಯತೆ ಅಂತ ಹೇಳಿದ. ನೀವು ಶಂಕರ ಅಂದ್ಬಿಟ್ರೆ ಮುಗೀತು, ಶಿವ ಅಂತಲೇ ಅರ್ಥ. ಯಾಕೆ ಅಂತ ಹೇಳಿಬಿಟ್ರೆ ಆ ಶಂಕರನನ್ನ ನಾವು ಎಲ್ಲೂ ಕೂಡ ಬೇರೆ ಯಾರು ಅಂತ ಹೋಲಿಕೆ ಬರೋದು ಪ್ರಸಿದ್ಧವಾದ ಅರ್ಥ. ನಮ ಶಂಕರಾಯ ಚ ರುದ್ರಾಧ್ಯಾಯದಲ್ಲೆಲ್ಲ ಶಿವನನ್ನೇ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವನು ಶಂ ಕರೋತ್, ದೈತ್ಯರಿಗೂ ಸುಖ ಕೊಡ್ತಾನೆ, ಆಮೇಲೆ ದೇವತೆಗಳಿಗೂ ಒಳ್ಳೇದು ಮಾಡ್ತಾನೆ, ಒಟ್ಟಿಗೆ ಎಲ್ಲಾ ಕಡೆಗೆ ಅವನು ಶಂಕರ ಸುಖವನ್ನು ಕೊಡುವ. ಆದ್ರಿಂದ ಯಥಾ ಶಂಕರ ಶಬ್ದೋಯಂ ಶಿವೇ ಚೈವ ಪ್ರಯುಜ್ಯತೆ, ಅಲ್ಲಿ ವಿವಾದವೇ ಇದೆ. ಆದ್ರಿಂದಾಗಿ ಅಲ್ಲಿ ನಾವು ಈ ಶಬ್ದಗಳನ್ನ ಅದೇ ತರ ತಗೊಂಡ್ರೆ ತಥಾ ಪುರುಷ ಶಬ್ದೋಯಂ ವಿಷ್ಣುವೇವ ಅಭಿಧೀಯತೆ ಅಂತ ಹೇಳ್ಬಿಟ್ಟಿದ. ನೀವು ಬೇರೆದನ್ನ ಆ ಕಡೆ ಈ ಕಡೆ ತನ್ನಿ, ನಮ್ಗೇನು ಬೇಜಾರಿದೆ. ಶರ್ವ ಅದು ಶಿವನನ್ನು ಹೇಳುತ್ತೆ, ಮುಖ್ಯವಾಗಿ ವಿಷ್ಣುವನ್ನು ಹೇಳುತ್ತೆ. ಆದರೆ ವಿಷ್ಣು, ನಾರಾಯಣ, ಆಮೇಲೆ ಬ್ರಹ್ಮ, ಆಮೇಲೆ ಪುರುಷ ಯಾವ ಬೇರೆಯವನ್ನ ಹೇಳುತ್ತೆ. ಆದ್ರಿಂದ ಬಹಳ ಚೆನ್ನಾಗಿ ಬ್ರಹ್ಮಸೂತ್ರಗಳ ಬಗ್ಗೆ ಅಲ್ಲಿ ವೇದವ್ಯಾಸ ದೇವರು ಎಲ್ಲಾ ಶಬ್ದಗಳನ್ನ ಸಮನೆ ಮಾಡ್ತೀವಿ ಅಂತ ಹೇಳುವಾಗ ಈ ನಾರಾಯಣ ಶಬ್ದ, ಪುರುಷ ಶಬ್ದ, ಆಮೇಲೆ ಭಗವಾನ್ ಶಬ್ದ ಇವೆಲ್ಲ ಬೇರೆ ಪರಮಾತ್ಮ ಸಮನೆ ಮಾಡಲ್ಲ. ಭಗವಾನ್ ಅಂದ್ರೆ ಪರಮಾತ್ಮನೇ, ಬೇರೆ ಯಾರು ಅಲ್ಲ. ಯಾರೋ ಹೆಸರು ಇಟ್ಕೋಬಹುದು, ಆದ್ರೆ ಅವ್ರು ಆಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಯಾರು ಲಕ್ಷ್ಮೀಪತಿಯಾಗಿ ಎಲ್ಲ ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತಾನೆ ಅವನು ಬಿಟ್ರೆ ಬೇರೆ ಯಾರಲ್ಲಿ ಭಗವಾನ್ ಅಂತ ಹೇಳಿಕಾಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ಮುಖ್ಯವಾಗಿ ಯಾರು ಬೇಕಾದ್ರೆ ಹೇಳ್ಬೋದು ನಾವು. ಆದ್ರೆ ಇಲ್ಲಿ ನೋಡಿ ಅದನ್ನು ಬಹಳ ಸ್ಪಷ್ಟವಾಗಿ ತಥಾ ಪುರುಷ ಶಬ್ದೋಯಂ ವಾಸುದೇವೇ ಪ್ರತಿಷ್ಠತೆ, ಪರಮಾತ್ಮನನ್ನೇ ನಾವು ಪುರುಷ ಅಂತ ತಗೊಳ್ಬೇಕು, ಬೇರೆ ಅಂತ ತಗೊಳ್ಳಿಕ್ಕೆ ಆಗಲ್ಲ. ಆದ್ರಿಂದ ಇಲ್ಲಿ ಹೇಳಿದವನು ಪುರುಷ, ಅದು ನಾರಾಯಣ ಅಂದ್ರೆ ಅಂತರ್ಯಾಮಿ ನಾರಾಯಣ, ಯಮಧರ್ಮ ಮತ್ತೆ ಮೂರ್ತಿ ದೇವಿಯರ ಮಗನಂತೆ ಅವತಾರ ಮಾಡಿದ ಪರಮಾತ್ಮ ಆ ನಾರಾಯಣ. ಅವನು ಯಾವಾಗ ಬಂದಿದ್ದಾನೆ? ಸ್ವಯಂಭುವ ಮನ್ವಂತರದಲ್ಲಿ ಬಂದ್ಬಿಟ್ಟಿದ್ದಾನೆ. ಆ ಸ್ವಯಂಭುವ ಮನ್ವಂತರ ಬಂದ್ಮೇಲೆ ಎಷ್ಟು, ಈಗ 7ನೇ ಮನ್ವಂತರದಲ್ಲಿ ನಾವಿದ್ದೇವೆ. ಸ್ವಯಂಭುವ, ಸ್ವಾರೋಚಿಷ, ಉತ್ತಮ, ತಾಪಸ, ರೈವತ, ಚಾಕ್ಷುಷ, ಇವಾಗ ವೈವತ್ಸ. ನೋಡಿ 7ನೇ ಮನ್ವಂತರದಲ್ಲಿ ಇದ್ದೇವೆ ನಾವು. ಇನ್ನು 7 ಮನ್ವಂತರ ಆದ್ರೆ ಈ ಮಹಾಕಲ್ಪ ಪ್ರಳಯ ಆಗ್ಬಿಡುತ್ತೆ. ಆದರೆ ಈ ನಾರಾಯಣ ದೇವರು ಋಷಿ ನಾರಾಯಣ ಆತ ಬಂದದ್ದು ಯಾವ ಎಷ್ಟು ಪೂರ್ವಕಾಲದಲ್ಲಿ ಅಂತ ಹೇಳಿದ್ರೆ ಸ್ವಯಂಭುವ ಮನ್ವಂತರ ಕಾಲದಲ್ಲೇ ಬಂದ್ಬಿಟ್ಟಿದ್ರು. ಆ ಕಾಲದಲ್ಲೇ ಇದ್ದಂತಹ ಕೆಲವು ಋಷಿಗಳನ್ನ ವೇದ ಹೇಳತ್ತೆ. ಅದು ಯಾರು ಅಂದ್ರೆ ಮರೀಚಿ, ಅತ್ರಿ, ಅಂಗಿರಸ ಅಂತೆಲ್ಲ ಅವರೆಲ್ಲ ಮುಂಚೆ ಹುಟ್ಟಿದ್ದಾರೆ. ಮರೀಚತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಆಮೇಲೆ 10ನೇವನು ದಕ್ಷ. ಆ 10 ಜನರಲ್ಲಿ 9 ಜನ ಋಷಿಗಳು, 10ನೇವ ದಕ್ಷ ಪ್ರಜಾಪತಿ, ಅವರೆಲ್ಲ ಮುಂಚೆ ಹುಟ್ಟುಬಿಟ್ಟಿದ್ದಾರೆ. ಈ ಎಲ್ಲ ಈ ಋಷಿಗಳೇನಿದ್ದಾರಲ್ಲ ಇವರೆಲ್ಲ ಈ ನಾರಾಯಣ ದೇವರಿಗೆ, ಮೂರ್ತಿ ದೇವರಿಗೆ ದೊಡ್ಡಪ್ಪಗಳಾಗಬೇಕು ಅವರ. ನೋಡಿ ಹೆಂಗೆಲ್ಲ ಇತ್ತು. ಆದ್ರಿಂದಾಗಿ ಯಾಕೆ ಅಂತ ಹೇಳಿದ್ರೆ ಯಮಧರ್ಮನಿಗೆ ಅಲ್ಲಿ ಆ ಮಗನಾಗಿ ಪರಮಾತ್ಮ ಬಂದಿದ್ದಾನೆ. ಆದ್ರಿಂದಾಗಿ ಅಲ್ಲಿ ಯಮಧರ್ಮನ ಹೆಂಡತಿ ಅವಳು ಮೂರ್ತಿ ದೇವಿ, ಅವಳು ಪ್ರಸೂತಿಯ ಮಗಳು. ಪ್ರಸೂತಿ ಅನ್ನೋದು ದಕ್ಷ ಪ್ರಜಾಪತಿ ಹೆಂಡತಿ. ಅಂದ್ರೆ ದಕ್ಷ ಅವನು ಬ್ರಹ್ಮದೇವರ ಮಗ. ಅಲ್ಲಿಗೆ 3-4 ತಲೆ ಇದೆ ನೋಡಿ. ಮೊದಲು ನಾರಾಯಣನಿಂದ ಬ್ರಹ್ಮ, ಅದು ಎಲ್ಲ ಕಡೆ ಬಿಗಿ ಇಟ್ಕೊಂಡ್ಬಿಟ್ಟಿದ್ದಾನೆ ದೇವರು. ಏನಪ್ಪಾ ನೀನು ಬ್ರಹ್ಮನಿಗೆ ಮೊಮ್ಮಗ ಅಥವಾ ಮವರಿ ಮೊಮ್ಮಗ, ಆಮೇಲೆ ದಕ್ಷನಿಗೆ ಮೊಮ್ಮಗ ಅಂತ ಹಿಂಗೆಲ್ಲ ಬಂದೆಲ್ಲ ಅಂದ್ರೆ ಅದು ಸರಿ, ಬ್ರಹ್ಮ ಯಾರ ಮಗ ಅಂತ ಕೇಳ್ತಾನೆ ಪರಮಾತ್ಮ.
ಬ್ರಹ್ಮ ಇವನ ಮಗನೇ ಅದು. ಆದ್ದರಿಂದ ತನ್ನ ವಂಶದಲ್ಲೇ ತಾನು ಬಂದ್ಬಿಟ್ಟಿದ್ದಾರೆ. ಹರಿವಂಶದಲ್ಲೇ ಹರಿ ಅವತಾರ. ಹರಿ, ಕೃಷ್ಣ, ನರ, ನಾರಾಯಣ 4 ರೂಪ. ಆದ್ದರಿಂದ ಪರಮಾತ್ಮ ಹೇಗೆಲ್ಲ ಅವತಾರ ಮಾಡೋದು ಉಂಟು. ಆದರೆ ಎಲ್ಲೂ ಕೂಡ ಪರಮಾತ್ಮ ತನ್ನ ಮೂಲವನ್ನು ಬಿಟ್ಕೊಡಲ್ಲ ದೇವರು. ನನ್ನ ಪರಂಪರೆಯಲ್ಲಿ ಬಂದವರಲ್ಲೇ ನಾನು ಅವತಾರ ಮಾಡ್ತೇನೆ. ಆದ್ದರಿಂದ ಅವನ ಪರಂಪರೆ ಇಲ್ಲದೆ ಬೇರೆ ಯಾರು ಇರಕ್ಕಾಗ. ಬ್ರಹ್ಮದೇವರಿಂದ ಮನುಗಳೆಲ್ಲ ಹುಟ್ಟಿದ್ದಾರೆ. ಅವರೇ ಶತರೂಪ ಮತ್ತೆ ಇವರೆಲ್ಲ ಒಂದ. ಆ ಎಲ್ಲ ಮನುಗಳಿಗೆ ಮೂಲ ಅವನು ಚತುರ್ಮುಖ ಬ್ರಹ್ಮ. ಆಮೇಲೆ ಅವನಿಗೂ ಕೂಡ ಪರಮಾತ್ಮ ಅಂತ ಹೇಳಿಬಿಟ್ಮೇಲೆ ಎಲ್ಲೂ ಕೂಡ ಪರಮಾತ್ಮನನ್ನು ಬಿಟ್ಟು ನಾವಿರಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಂತ ಬ್ರಹ್ಮದೇವರು ಕೂಡ ಈ ಪುರುಷನ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡಿ ಒಂದು ಪುರಾಣದಲ್ಲಿ ಬರುತ್ತೆ, ನಾರದರು ಬಂದುಬಿಟ್ಟು ಆ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರನ್ನೇ ಆ ಬ್ರಹ್ಮದೇವರಿಗೆ ಏನು ನಾರದರು ಹೇಳ್ತಕ್ಕಂಥದ್ದು, ನಾರದರು ಬ್ರಹ್ಮದೇವರ ಉತ್ಸಂಗಾತ್ ನಾರದೋ ಜಜ್ಞೆ ಅಂಗುಷ್ಠಾಚ ದಕ್ಷ, ಅವರೆಲ್ಲ ಅಯೋನಿಜರನ್ನಾಗಿ ಹುಟ್ಟಿಸ್ಬಿಟ್ಟಿದ್ದಾರೋ ಬ್ರಹ್ಮದೇವರು ಕೂಡ. ಆಮೇಲೆ ಇದೆಲ್ಲ ಮುಂದೆ ಸೃಷ್ಟಿಗೆ ಬರಲ್ಲ, ನಾನು ಒಂದು ಪುರುಷ ರೂಪ ಸ್ತ್ರೀ ರೂಪ ತಗೊಂಡು ಆದಿ ದಂಪತಿಗಳು ಅಂತ ನಾವು ಸ್ವಯಂಭುವ ಮನು ಶತರೂಪಾದೇವಿ ಆಗ್ತೇವೆ. ನಮ್ಮಿಂದ ಈ 3 ಜನ ಹೆಣ್ಮಕ್ಳು, ಆಮೇಲೆ 2 ಗಂಡ್ಮಕ್ಳು ಹುಟ್ಲಿ, ಮುಂದೆ ಎಲ್ಲ ಜಗತ್ತಿನಲ್ಲಿ ಇದೇ ತರ ಸತಿಪತಿಯರ ಮೂಲಕವಾಗಿ ಸಂತಾನ ಪ್ರಾಪ್ತಿ ಆಗಲಿ ಅಂತ ಮಾಡಿಬಿಟ್ಟಿದ್ದೇವೆ ಬ್ರಹ್ಮದೇವ್. ಅದಕ್ಕಿಂತ ಮುಂಚೆ ಎಲ್ಲ ಅವರೆಲ್ಲ ಅಯೋನಿಜರಾಗಿ ಹುಟ್ಟಿಬಿಟ್ಟಿದ್ದಾರೆ. ಪರಮಾತ್ಮನು ಕೂಡ ಲಕ್ಷ್ಮೀದೇವಿಯನ್ನ ಸ್ಪರ್ಶ ಮಾಡದೆ ತನ್ನ ಹೊಕ್ಕಳಲ್ಲೇ ಬ್ರಹ್ಮದೇವನ ಹುಟ್ಟಿಸ್ಬಿಟ್ಟು, ಆಮೇಲೆ ಆ ಬ್ರಹ್ಮದೇವರು ಏನ್ ಮಾಡಿದರು, ತಮ್ಮ ಮನಸ್ಸಿನಿಂದ ಇನ್ನೊಂದರಿಂದ ಮತ್ತೊಂದು ಅವಯವಗಳಿಂದ ಎಲ್ಲ ಮರೀಚತ್ರಾದಿ 10 ಋಷಿಗಳನ್ನ ಸೃಷ್ಟಿ ಮಾಡಿಬಿಟ್ಟು, ದಕ್ಷ ಪ್ರಜಾಪತಿಯಿಂದ ಬಲಗೈಯಿಂದ ಸೃಷ್ಟಿ ಮಾಡಿಬಿಟ್ಟು, ಆಮೇಲೆ ಛಾಯಾಯ ಕರ್ದಮೋ ಜಜ್ಞೆ, ಬ್ರಹ್ಮದೇವರು ತಮ್ಮ ನೆರಳಿನಿಂದ ಕರ್ದಮ ಋಷಿಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆ ಕರ್ದಮ ಋಷಿಗಳು ದೇವಹೂತಿಯನ್ನು ಮದುವೆ ಮಾಡಿಕೊಂಡ್ರೆ ಅಲ್ಲಿ ಪರಮಾತ್ಮ ಮತ್ತೆ ಕಪಿಲವಾಸುದೇವನಾಗಿ ಅವತಾರ ಮಾಡ್ತಾರೆ. ಅಂದ್ರೆ ಭಗವಂತ ನಾನು ಅವತಾರ ಮಾಡಲ್ಲ ಅಂತೇನು ಹೇಳಲ್ಲ, ನಾನು ಅವತಾರ ಮಾಡ್ಬೇಕಾದ್ರೆ ಅಂತ ಗಟ್ಟಿ ತಪಸ್ ಮಾಡಿದರೆ ಅವತಾರ ಮಾಡ್ತೇನೆ ಅಂತ. ಆದ್ದರಿಂದ ಅಲ್ಲಿ ಯಮಧರ್ಮ ಆಮೇಲೆ ಮೂರ್ತಿ ದೇವಿಯಲ್ಲೂ ಅವ್ರು ಕೇಳ್ಕೊಂಡಿದ್ದಕ್ಕೆ ಪರಮಾತ್ಮ ನೋಡಿ ಅಲ್ಲಿ ಅವನು ಅವತಾರ ಮಾಡಿಬಿಟ್ಟಿದ್ದಾನೆ. ಆ ಪರಮಾತ್ಮ ಎಷ್ಟು ಪ್ರಾಚೀನ ಅಂದ್ರೆ ಪುರಾತನಃ ಅಯಂ ನಾರಾಯಣ ಅಂತ ಹೇಳಿದ್ದಾರೆ. 5 ರೂಪಗಳಲ್ಲಿರುವ ನಾರಾಯಣ ಅಲ್ಲ ಇದು. ಅನಿರುದ್ಧ ಪ್ರದ್ಯುಮ್ನ ಸಂಗ್ರಹ ವಾಸುದೇವ ನಾರಾಯಣ. ಆ ನಾರಾಯಣ ಈ ಭೂಲೋಕದಲ್ಲಿ ಬಂದಿದ್ದಲ್ಲ. ಮತ್ತೇನು ಅಂದ್ರೆ ಆ ನಾರಾಯಣನಿಂದ ಹೊರಹೊಮ್ಮಿ ಅದೇ ಹೆಸರನ್ನು ಇಟ್ಕೊಂಡು ಯಾರು ಅಂದ್ರೆ ದಕ್ಷ ಪ್ರಜಾಪತಿಯ ಮಗಳ ಮಗನಾಗಿ ದೌಹಿತ್ರನಾಗಿ ಈ ನಾರಾಯಣ ಬಂದಿದ್ದಾನೆ. ಇವನೇ ಈ ಪುರುಷ ಸೂಕ್ತವನ್ನು ಹೇಳಿದ್ದು. ಅದು ಕೂಡ ಆಗಿತ್ತು. ಹೌದೌದು. ಅಂದ್ರೆ ಅದು ಡೈರೆಕ್ಟ್ ಆಗಿ ಅಲ್ಲ, ಅಲ್ಲಿ ಎಲ್ಲ ದಿತಿ ಅದಿತಿ ಅಂತೆಲ್ಲ ಬರ್ತಾರಲ್ಲ, ಆ ಅದಿತಿಯಲ್ಲಿ ಆದಿತ್ಯನೇ ಮೊದಲಾದ ದೇವತೆಗಳೆಲ್ಲ ಬರ್ತಾರೆ, ಅಲ್ಲಿ ಯಮದೇವರು ಬರ್ತಾರೆ. ಹೌದು, ಯಮದೇವರು ದೇವತೆಗಳು. ಆದ್ರಿಂದ ಆ ದೇವತೆಗಳು ಅವರೆಲ್ಲ ಹುಟ್ಟಬೇಕಾದ್ರೆ ಹೇಗೆ, ಅಲ್ಲಿ ಸೂರ್ಯ ಇವರೆಲ್ಲ ದಿಕ್ಪಾಲಕರೆಲ್ಲ. ಯಮ ಅವನ ದಕ್ಷಿಣ ದಿಕ್ಕಿಗೆ ಅಭಿಮಾನಿ, ಸೂರ್ಯ ಪೂರ್ವ ದಿಕ್ಕಿಗೆ. ಅವರೆಲ್ಲ ದ್ವಿತೀಯ ಗರ್ಭದಲ್ಲಿ ಕಶ್ಯಪರಿಂದ ಹುಟ್ಟಿದವರು. ಎಲ್ಲಾ ದೇವತೆಗಳು, ಇಂದ್ರಾದಿ ದೇವತೆಗಳೆಲ್ಲ ಕಶ್ಯಪರ. ಅಂದ್ರೆ ಇಲ್ಲಿ ಏನಾಗತ್ತೆ, ಅವರು ಮತ್ತೆ ಮತ್ತೆ ಹುಟ್ಟಿದಾಗ ನಾವು ಅದೇನು ಸಂಬಂಧ ಆಗಲ್ಲ. ಹೌದೌದು, ಅದು ಆಗ್ಬೋದು, ಕರೆಕ್ಟ್. ಮರಿ ಮೊಮ್ಮಗಳೇ ಆಗ್ತಾಳೆ. ಮತ್ತೆ ದೇವತೆಗಳಿಗೆ ಹಲವಾರು ಬಾರಿ ಹುಟ್ಟುಗಳೆಲ್ಲ ಇರತ್ತಾದ್ದರಿಂದ ಅಲ್ಲಿ ಯಾವುದೇ ಹಿಂದಿನ ಸಂಬಂಧಗಳು ಅಲ್ಲಿ ಪ್ರಧಾನ ಆಗೋದೇ ಇಲ್ಲ. ಅಂತಾದ್ರೆ ನೀವು ನೋಡಿ, ಈಗ ಪರಮಾತ್ಮ ಅಲ್ಲಿ ಯಾರು ಪ್ರಸೂತಿ ಮಗಳಾದಂತಹ ಮೂರ್ತಿ ದೇವತೆಯಲ್ಲಿ ಅವತಾರ ಮಾಡಬೇಕು ಅಂದ್ರೆ ತನ್ನ ಮೊಮ್ಮಗಳು ಇಂತೆಲ್ಲ ಆಗ್ಬಿಟ್ಟು ಮೊಮ್ಮಗಳಿಗೆ ಇವನ ಹೆಂಗ್ ಮಗ ಆಗ್ತಾನೆ ಅಂತ ಪ್ರಶ್ನೆ ಆಗ್ಬಿಡುತ್ತೆ. ಈಗ ವಿಷ್ಣುವಿಗೆ ಬ್ರಹ್ಮ ಮಗ, ಬ್ರಹ್ಮನಿಗೆ ದಕ್ಷ ಮಗ. ಆ ದಕ್ಷನ ಮಗಳು ಯಾರು? ಮೂರ್ತಿ ದೇವಿ. ಅಲ್ಲಿಗೆ ಮರಿ ಮೊಮ್ಮಗಳಾದ್ಲೋ ಇಲ್ಲೋ ಪರಮಾತ್ಮನಿಗೆ ಅವತಾರ ಮಾಡ್ತಾ ಇರೋದು ವಿಷ್ಣುವೇ. ಆ ಪರಮಾತ್ಮನೇ ಅವತಾರ ಮಾಡ್ತಾ ಇದ್ದಾನೆ. ಆ ಪರಮಾತ್ಮ ಅವತಾರ ಮಾಡ್ತಾ ಇರೋದು ಎಲ್ಲಿ? ಮರಿ ಮೊಮ್ಮಗಳ ಹೊಟ್ಟೆ. ಈಗ ಮರಿ ಮೊಮ್ಮಗಳ ಹೊಟ್ಟೆ ಅಂತ ಬಿಟ್ರೆ ಅವಳು ಹೆಂಗ್ ತಾಯಿ ಆಗ್ತಾಳೆ, ಇವನ್ ಹೆಂಗ್ ಮಗ ಆಗ್ತಾನೆ ಅಂತೆಲ್ಲ ಪ್ರಶ್ನೆ ಬರ್ಬೋದು. ಆದ್ರೆ ಅದಕ್ಕೆ ಶಾಸ್ತ್ರ ಹೇಳೋದೇನು ಅಂದ್ರೆ, ಇಲ್ಲಿ ಲೋಕದ ದೃಷ್ಟಿಯಂತೆ ನಾವೆಲ್ಲ ಇಟ್ಕೊಳ್ಳೋದಲ್ಲ. ಅವ್ರ ತಪಸ್ಸು, ಅವರಿಗೆ ಆ ಪುಣ್ಯ ಎಲ್ಲ ಇದ್ದಾಗ, ಅವರಿಂದ ಪರಮಾತ್ಮ ಒಂದು ಲೋಕೋತ್ತರವಾದ ಕಾರ್ಯ ಮಾಡಬೇಕು ಅಂತಿದ್ದಾಗ ಅವರನ್ನು ನಿಮಿತ್ತ ಮಾಡ್ಕೊಂಡ್ಬಿಡ್ತಾನೆ, ಪರಮಾತ್ಮ ಅವತಾರ ಮಾಡ್ತಾನೆ. ನೀವು ಇಲ್ಲದೆ ಹೋದರೆ, ಈಗ ಬ್ರಹ್ಮದೇವರು ಕೂಡ ತನ್ನ ಬಾಯಿಂದ ವಾಗ್ ಅಭಿಮಾನಿಯಾದ ಸರಸ್ವತಿಯನ್ನು ಸೃಷ್ಟಿ ಮಾಡಿ ಅವಳನ್ನೇ ಮದುವೆ ಮಾಡ್ಕೊತಾನೆ. ಅವಾಗ ಮರೀಚತ್ರಾದಿ ಋಷಿಗಳೆಲ್ಲ ಗಲಾಟೆ ಮಾಡ್ತಾರೆ, ನೀನೇ ನಿನ್ ಮಗಳನ್ನೇ ಮದುವೆ ಮಾಡ್ಕೋತಾ ಇದೆ, ಏನ್ ಕತೆ ಅಂತ.
ಅದಕ್ಕೆ ಅವ್ರು ಹೇಳ್ತಾರೆ, ಈಗ ನಾನೇ ಎಲ್ಲ ನನ್ನ ಸೃಷ್ಟಿ ಮಾಡ್ಬೇಕು, ನನ್ನ ಹೆಂಡತಿಯನ್ನು ನಾನೇ ಸೃಷ್ಟಿ ಮಾಡ್ಕೊಳ್ಬೇಕು. ಅವಳೀಗ ನನ್ನಿಂದ ಸೃಷ್ಟಿ ಆಗಲ್ಲ ಅಂದ್ರೆ ನನ್ನ ಹೆಂಡತಿಗೆ ಅವಕಾಶ ಇಲ್ಲ ಅಂತ. ಆದರೆ ನಾನು ಸೃಷ್ಟಿ ಮಾಡಿದ್ರಿಂದ ನನ್ನ ಮಗಳಾಗಿದ್ದಾಳೆ ಅಂದ್ರೆ ಆವಾಗ ಅದು ಮಗಳು ಸಂಬಂಧ ಇಲ್ಲ, ಅವಳನ್ನು ಹೆಂಡತಿಯಿಂದ ಸೃಷ್ಟಿ ಮಾಡಿ. ಇವರು ಹುಟ್ಟುವಾಗಲೇ ಈ ಕೆಲವು ಮಗು ಹುಟ್ಟುಬಿಟ್ರೆ ತೊಟ್ಲಲ್ಲೇ ಆ ಮಗು ಇವನನ್ನು ಮದುವೆ ಮಾಡ್ಕೊತಾನೆ ಅಂತ ಅದೇನೋ ಮಾಡ್ತಾರೆ ನೋಡಿ, ಆ ಥರ ಇದ್ದಾಗ. ಹಾಗೆ ಪರಮಾತ್ಮನು ಕೂಡ ಅಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದಾಗ ಆಮೇಲೆ ಬ್ರಹ್ಮದೇವರಿಗೆ ಮಗನಾಗೂ ಪರಮಾತ್ಮ ಬಂದಿದ್ದಾನೆ ವರಾಹ ರೂಪದಿಂದ. ಇದೇನ್ರಿ ನಿಮ್ಮ ಮಗನಿಗೆ ನೀನೇ ಬರ್ತೀಯ ಮಗನಾಗಿ ಅಂದ್ರೆ ಅದು ಅವತಾರ ಅಷ್ಟೇನೆ. ಅದಕ್ಕೆ ಅವಾಗ ಬ್ರಹ್ಮದೇವರನ್ನ ತಂದೆ ಆಗಲ್ಲ, ಇವನೇನು ಮಗ ಆಗಲ್ಲ. ಪರಮಾತ್ಮ ಅವನೇ ಜಗತ್ತಿಗೆಲ್ಲ ತಂದೆ, ಅವನೇ ಯಾರಿಗೆ ಮಗ. ಆದ್ರಿಂದ ಇವೆಲ್ಲ ಶಾಸ್ತ್ರಗಳೇ ಪುರಾಣಗಳಲ್ಲಿ ಬರ್ತಕ್ಕಂಥ ಕ್ರಮ ಹೇಗೆ ಅಂದ್ರೆ, ನಾವು ಅಲ್ಲಿ ಅವರ ಒಂದು ಹುಟ್ಟನ್ನ ನಾವು ತೆಗೆದುಕೊಂಡಾಗ ಅಲ್ಲಿ ಹಿಂದಿನ ಆ ಸಂಬಂಧಗಳೆಲ್ಲ ಅಲ್ಲಿ ಪ್ರಧಾನ ಆಗಲ್ಲ. ಆಮೇಲೆ ದೇವತೆಗಳಲ್ಲಿ ಅವರು ಬೇರೆ ಬೇರೆ ಪತ್ನಿಯರಲ್ಲಿ ಬೇರೆ ಬೇರೆಯವರು ಹುಟ್ಟಿದರೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಕುಂದುಕೊರತೆಗಳು ಯಾವತ್ತೇನು ಕೂಡ ಬರೋದೇ. ಉದಾಹರಣೆಗೆ ಚಂದ್ರ, ಅವನು ದೇವಲೋಕದ ಗುರುಗಳಾದ ದೇವಗುರು ಬೃಹಸ್ಪತ್ಯಾಚಾರ್ಯರ ಹೆಂಡತಿ ತಾರೆಯನ್ನ ಅಲ್ಲಿ ಸಂಪರ್ಕ ಮಾಡಿ ಆ ತಾರೆಯಿಂದ ಬುಧ ಹುಟ್ಟಿದ. ಚಂದ್ರನಿಂದ ಬುಧ ತಾರೆಯಲ್ಲಿ. ಆದರೆ ಅವನು ಬುಧ ಗ್ರಹ ಬಿಟ್ಟವನು, ಅವನಿಗೇನು ಕೂಡ ಅಯ್ಯೋ ಗುರುಪತ್ನಿಯನ್ನು ಗಮನ ಮಾಡಿದ ಅಂತ ಪಾಪ ಏನೋ ಬಂತು, ಅದು ಪರಿಮಾರ್ಜನೆ ಅವೆಲ್ಲ ಮಾಡ್ಕೊಂಡ. ಆದರೆ ಈ ಬುಧನಿಗೆ ಯಾವುದೇ ಕಾರಣದಿಂದ ಅದು ಒಂದು ರೀತಿಯ ಹೀನ ಜನ್ಮ ಅಥವಾ ಮತ್ತೊಂದು ಅವನದ್ದು ಕಲಂಕಿತವಾದ ಒಂದು ಜನ್ಮ ಅಂತೆಲ್ಲ ಬಂದಿಲ್ಲ. ಕಲಂಕ ಬಂದದ್ದು ಚಂದ್ರನಿಗೆ, ಅದಕ್ಕೆ ಅವನು ಕ್ಷೀಣ ಆದ 15 ದಿವಸ ಆ ಥರ ಇಲ್ಲ. ಆದರೆ ಬುಧನಿಗೆ ಅದು ಬರಲೇ ಇಲ್ಲ. ಯಾಕೆ ಅಂದರೆ ಅಲ್ಲಿ ದೇವತೆಗಳನ್ನ ಹುಟ್ಟನ್ನೇ ಪ್ರಧಾನವಾಗಿ ನಾವು ತಗೊಳ್ಳೋದೇ ಹೊರತು ಅಲ್ಲಿ ಅವರ ತಂದೆ ತಾಯಿಗಳ ನಿಮಿತ್ತವಾದ ದೋಷ ಇವರಿಗೆ ಬರೋದು ಅಂತಾಗಲಿ ಅಥವಾ ಇವರೇ ಅದು ಅಣ್ಣ ಆಗ್ತಾನ ತಮ್ಮ ಆಗ್ತಾನ ಅನ್ನೋದು ಕೂಡ ನಮ್ಗೆ ಇಲ್ಲಿ ಪ್ರಶ್ನೆ ಬರೋದು. ಉದಾಹರಣೆಗೆ ಬಲರಾಮನನ್ನೇ ಅಣ್ಣ ಮಾಡ್ಕೊಂಡ ದ್ವಾಪರದಲ್ಲಿ ಕೃಷ್ಣ ತಮ್ಮನಾಗಿ ಬಂದ. ಅವತಾರದಲ್ಲಿ ಅಷ್ಟೇ ಅಲ್ಲ, ಇಂದ್ರದೇವರಿಗೆ ತಮ್ಮನಾಗಿ ವಾಮನ ಬಂದ ಉಪೇಂದ್ರ, ಇಂದ್ರ ಅಣ್ಣ ಬಿಟ್ಟ. ಆದ್ದರಿಂದಾಗಿ ಸ್ವರೂಪದಲ್ಲಿ ಇವನೇ ದೊಡ್ಡಣ್ಣ ಎಲ್ಲರಿಗೂ. ಪರಮಾತ್ಮನೇ ಎಲ್ಲರಿಗೂ ಕೂಡ ಅವನು ಶ್ರೇಷ್ಠನಾದವನು. ಆದ್ರಿಂದ ಅವತಾರದ ಪ್ರಸಂಗ ಬಂದಾಗ ಅಲ್ಲಿ ಹೇಗೆ ಹೇಗೆ ಪ್ರಸಂಗಗಳಿರತ್ತೆ ಹಾಗೆ ದೇವರು ತಮ್ಮನಾಗಿಯೋ ಅಥವಾ ಮಗನಾಗಿಯೋ ಅಣ್ಣನಾಗಿಯೋ ಹೇಗೆ ಬೇಕಾದ್ರೂ ಬರುತ್ತೆ. ಆದ್ರಿಂದ ಇದೆಲ್ಲ ಏನು ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಒಂದು ಕಾರ್ಯನಿಮಿತ್ತವಾಗಿ ಪರಮಾತ್ಮ ಆ ಥರ ಆಯ್ಕೆ ಮಾಡ್ಕೊಂಡು ಅವತಾರ ಮಾಡ್ತಾನೆ. ಆದರೆ ಅದು ಯಾವುದು ಕೂಡ ಅವನ ಮೂಲ ಸ್ವರೂಪಕ್ಕೆ, ಅವನ ಔನ್ನತ್ಯಕ್ಕೆ, ಸರ್ವೋತ್ತಮತ್ವಕ್ಕೆ ಅದು ಬಾಧಕ ಅಲ್ಲ. ಈಗ ಬಲರಾಮನ ಅಣ್ಣನ್ ಮಾಡಿಕೊಂಡು ಕೃಷ್ಣ ತಮ್ಮನಾಗಿ ಬಂದ ಅಂತೇಳಿ ಎಲ್ಲ ನೆಕ್ಸ್ಟ್ ಅವನೇ ಕೃಷ್ಣನಿಗೆ ದೊಡ್ಡವ ಅನ್ನೋ ಪ್ರಶ್ನೆ ಇದೆ. ಅದು ಅವತಾರಕ್ಕೆ ಮಾತ್ರ ಸೀಮಿತ, ಅಲ್ಲಿಗೆ ಮುಗಿದೋದು. ಅದಕ್ಕೆಲ್ಲ ಬೇರೆ ಬೇರೆ ಕಾರಣ ಇದೆ. ಅಂತೂ ಒಟ್ಟಿಗೆ ಏನು ಅಂತ ಹೇಳಿದ್ರೆ ಪರಮಾತ್ಮ ಅವನೇ ತಾನು ಮತ್ತೆ ಮತ್ತೆ ತನ್ನ ವಂಶ, ಅದಕ್ಕೆ ಈ ಎಲ್ಲ ದೇವತೆಗಳ ವಂಶವನ್ನು ಹರಿವಂಶ ಅಂತ ಕರೆದಿದ. ನಾವು ಕೂಡ ಹರಿವಂಶದಲ್ಲೇ ಬಂದವು. ನಾವೆಲ್ಲ ಬೇರೆ ಬೇರೆ ಅವಾಂತರ ವಂಶಗಳನ್ನು ಹೈಲೈಟ್ ಮಾಡಿಬಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಾವು ಪರಮಾತ್ಮನ ವಂಶದವರು, ಹರಿವಂಶದವರು ಅಂತ ನಾವು ಗಟ್ಟಿಯಾಗಿ ಮನಸ್ಸು ಮಾಡಿಕೊಂಡು, ಪರಮಾತ್ಮ ಮನುವಿನಿಂದ ಮಾನವರೆಲ್ಲ ಬಂದಿದ್ದಾರೆ. ಆ ಸ್ವಯಂಭುವ ಮನು ಬ್ರಹ್ಮದೇವರ ಸ್ವರೂಪ, ಅದು ಆ ಬ್ರಹ್ಮದೇವರು ಪರಮಾತ್ಮನ ಮಗ. ಆದರೆ ನಾವೆಲ್ಲ ಮಾನವರು ಅಂತ ಮನುವಿನಿಂದ ನಾವು ಮಾನವರಾಗಿದ್ದೇವೆ. ಆದ್ದರಿಂದ 14 ಮನುಗಳು. ಆದ್ದರಿಂದ ಈ ಸ್ವಯಂಭುವ ಮನು ಅವನು ವೈವಸ್ವತ ಮನು, ಈಗಿರೋನು ವೈವಸ್ವತ ಮನು. ಆ ಮನುವಿನಿಂದಾಗಿ ನಾವೆಲ್ಲ ಇವತ್ತು ಹುಟ್ಟಿರೋಣದ್ರಿಂದ ನಾವು ಮಾನವರು ಅಂತ ಆಗೋದಕ್ಕೆ ಆ ಮನು ಕಾರಣ. ಅಲ್ಲಿ ಹಿಂದೆ ಬ್ರಹ್ಮದೇವರು, ಅದು ಆಮೇಲೆ ಪರಮಾತ್ಮ. ಆದ್ರೆ ನಿಮ್ದು ಯಾವ ವಂಶ ಅಂದ್ರೆ ನಾವು ಪರಮಾತ್ಮನ ವಂಶ ಅಂತ ನಾವು ಹೇಳ್ಕೊಳ್ಬೇಕು. ಅದಕ್ಕೆ ಯಾರಿಗೂ ಅದೇ ಬಿಡಿ, ಅದು ತುಂಬಾ ಗ್ಯಾಪ್ ಅದೆಲ್ಲ ಎಲ್ಲ ಆಗತ್ತೆ. ಗ್ಯಾಪ್ ಪ್ರಶ್ನೆ ಅಲ್ಲವೇ. ಇವತ್ತಿಗೂ ಕೂಡ ಅದೇ ಪರಂಪರೆ, ಮನುವಿನಿಂದ ಮಾನವ ಅಂತವನು ಇದೆ. ಆದ್ರಿಂದ ಇಲ್ಲಿ ಪರಮಾತ್ಮ ಆ ರೀತಿಯಾಗಿ ಅವತಾರ ಮಾಡಿದವನು, ಅವನೇ ಪ್ರತಿಪಾದ್ಯ, ಅಂದರೆ ಅವನೇ ಅಲ್ಲಿ ಮುಖ್ಯವಾಗಿ ಹೊಗಳಿಸ್ಕೊಳ್ಳುವವನು, ಹೊಗಳುವವನು, ಅವನು ಹೇಳುವವನು ಯಾರು? ಅದೇ ಪರಮಾತ್ಮ ಪುರುಷ. ಆದ್ರಿಂದ ಇಲ್ಲಿ ಅಂತರ್ಯಾಮಿ ಅಂದರೆ ಬ್ರಹ್ಮದೇವರ ಅಂತರ್ಯಾಮಿಯಾದ ನಾರಾಯಣ ಋಷಿ ಅಂತ ಇಟ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಯಮಧರ್ಮ ಒಬ್ಬ ಋಷಿಯಾಗಿ ಬಂದಿದ್ದಾನೆ ಅಂತ ಉಂಟದು. ಆದ್ರಿಂದ ಅವನು ಋಷಿಪುತ್ರ ಅಂತ ಈ ನಾರಾಯಣ ಋಷಿಯಾಗಿ ಅವನು ತಪಸ್ ಮಾಡಿದ್ದಾನೆ. ಅದಕ್ಕೆ ಆ ಬದರಿಗೆಲ್ಲ ಹೋಗ್ಬಿಟ್ಟು ನಾನು ನಾರಾಯಣ ತಪಸ್ ಮಾಡ್ತಾ ಇದ್ದೇನೆ, ತಪಸ್ ಮಾಡೋದೆಲ್ಲ ಋಷಿಗಳೇ. ಆದ್ರಿಂದ ಈ ಒಂದು ಆ ಪುರುಷ ಸೂಕ್ತಕ್ಕೆ ಯಾರು ಅಂದ್ರೆ ಈ ಯಮಧರ್ಮ ಮತ್ತೆ ಮೂರ್ತಿ ದೇವಿಯರ ಮಗನಾದ ಅಲ್ಲಿ ಅಂತರ್ಯಾಮಿಯಾದ ನಾರಾಯಣ ಋಷಿ ಅಂತ ಇಷ್ಟು ಇಟ್ಕೊಳ್ಬೇಕು. ನಾವು ಪುರುಷ ಸೂಕ್ತಕ್ಕೆ ಋಷಿಯನ್ನು ಹೇಳ್ಬೇಕಾದ್ರೆ ಅಸಸ್ಯ ಪುರುಷ ಸೂಕ್ತಸ್ಯ ಪುರುಷ ಋಷಿ ಅಂತ ಹೇಳಿದ್ರೆ ಸಾಕಾಗತ್ತೆ. ಯಾಕೆಂದ್ರೆ ಆ ಪುರುಷ ಯಾರು ಅಂದ್ರೆ ನಮ್ಗೆ ನಾವು ರಿಲೇಜ್ ಆಗ್ಬೇಕು. ಆ ಪುರುಷ
ಮೂರ್ತಿ ಅನಂತರದಲ್ಲಿ ಯಮಧರ್ಮನ ಮಗನಾದವ, ಅವನೇ ಬ್ರಹ್ಮದೇವರ ಅಂತರ್ಯಾಮಿಯಾಗಿದ್ದು ಬ್ರಹ್ಮದೇವರಿಗೆ ಉಪದೇಶ ಮಾಡಿದವ. ಅದನ್ನು ಬರೀ ನಾರಾಯಣ ಅಂತ ಹೇಳಿಕ್ಕಾಗಲ್ಲ, ಅಲ್ಲಿ ವ್ಯಾಖ್ಯಾನ ಬರೀತಾರೆ ಅಂತರ್ಯಾಮಿ ನಾರಾಯಣ. ಯಾಕಂದ್ರೆ ಮತ್ತೆ ನೀವು ಪಂಚವ್ಯೂಹ ರೂಪದಲ್ಲಿ ಇವರ ನಾರಾಯಣ ತಗೊಂಡ್ಬಿಟ್ರೆ ಆ ನಾರಾಯಣ ಉಪದೇಶ ಮಾಡಿಲ್ಲ. ಆ ನಾರಾಯಣ ಬ್ರಹ್ಮದೇವರಿಗೆ ಮಗನಾಗಿ ಬಂದಿಲ್ಲ. ಯಾರು ಬಂದಿದ್ದಾನೆ ಅವನನ್ನೇ ಹೇಳಿದೆ. ಆದ್ದರಿಂದಾಗಿ ನಾವು ಅಂತಹ ಅಂತರ್ಯಾಮಿ ನಾರಾಯಣ ಋಷಿ. ಇನ್ನು ದೇವತೆ ಯಾರು ಅಂದರೆ ಪರಮಪುರುಷನಾದ ಈ ಪುರುಷನೇ ದೇವತೆ. ದೇವತೆ ಅಂದರೆ ಪ್ರತಿಪಾದ್ಯ. ಆ ಇಡೀ 16+2 ಯಾರನ್ನು ಹೇಳ್ತಾ ಇದೆ? ಇಲ್ಲ ಬಿಡಿ, ಈ ಪುರುಷ ಇದಾನಲ್ಲ, ಪುರುಷನನ್ನು ಹೇಳ್ತೀವಿ. ಹಾಗಲ್ಲ, ಅಂತರ್ಯಾಮಿಯಾದ ನಮ್ಮ ಒಳಗಡೆ ಬಿಂಬರೂಪನಾದ ಪರಮಾತ್ಮನನ್ನು ಹೇಳ್ತಾ ಇದೆ. ಯಾಕಂದ್ರೆ ಬ್ರಹ್ಮದೇವರ ಒಳಗಡೆ ಅಂತರ್ಯಾಮಿ ಬ್ರಹ್ಮನ ಬಿಂಬರೂಪ, ನಮ್ಮೆಲ್ಲರ ಒಳಗಡೆ ಅಂತರ್ಯಾಮಿ ನಮ್ಮ ಬಿಂಬರೂಪ. ಆ ಬಿಂಬರೂಪವನ್ನೇ ಅದು ಹೇಳ್ತಾ ಇದೆ. ಆದ್ರಿಂದ ನಮಗೆಲ್ಲ ಹಿಂಗೆ ತಲೆ, ಕೈ, ಕಾಲು, ಕಣ್ಣು ಎಲ್ಲ ಇದೆ, ಅದೇ ತರದ ಆಕಾರವನ್ನು ಹೇಳ್ತಾ ಇದೆ. ಆದ್ರೆ ನಮಗೆ 2 ಕೈ 2 ಕಾಲು, ಅವನಿಗೆ ಅನೇಕ ಬಾಹೂದರ ವಕ್ರ ನೇತ್ರಂ, ಅವನಿಗೆ ಅಸಂಖ್ಯಾಕವಾದ ಕೈ ಕಾಲು ಅವೆಲ್ಲ. ಯಾಕೆಂದ್ರೆ ಪರಮಾತ್ಮನಿಗೆ 1 2 ಇದ್ರೆ ಅದೆಲ್ಲ ವೈಭವ. ಈಗ ಒಂದು ಸ್ಕೂಟರ್ ಇಟ್ಕೊಂಡಿದ್ರೆ, ಒಂದು ಕಾರ್ ಇಟ್ಕೊಂಡಿದ್ರೆ ಅವನೇನಂತ ದೊಡ್ಡ ಶ್ರೀಮಂತ ಅಲ್ಲ. ಅವನು ಎಲ್ಲೆಲ್ಲ ವೆರೈಟಿ ಕಾರುಗಳು, ಬೇರೆ ಬೇರೆ ತರ ಸ್ಕೂಟರ್ ಇಟ್ಕೊಂಡಿದ್ರೆ ಭಾರಿ ಶ್ರೀಮಂತರಿ, ಇಷ್ಟಪಟ್ಟರೆ ಈ ಕಾರಲ್ಲಿ, ಇಷ್ಟ ಇಲ್ಲ ಅಂದ್ರೆ ಇನ್ನೊಂದು ಕಾರಲ್ಲಿ ಅಂತ ಹೇಳ್ಬೋದು. ಹಂಗೆ ಪರಮಾತ್ಮನಿಗೆ ಅನೇಕ ಅವಯವಗಳು ಅವನ ವೈಭವದ ಸಂಕೇತ. ನಮಗೆಲ್ಲ ಅನೇಕ ಅವಯವಗಳು ಬಂದರೆ ವಿಕಾರ ಆಗುತ್ತೆ. ನಮಗೆ ಅಂಗಾಂಗಗಳ ಆಧಿಕ್ಯ ಅದು ನಮ್ಮ ವಿಕಾರಕ್ಕೆ ಕಾರಣವಾದರೆ, ಪರಮಾತ್ಮನ ಅನಂತ ಅವಯವಗಳು ಅಂಗಾಂಗಗಳೆಲ್ಲ ಅವನು ವೈಭವದ ಸಂಕೇತ. ಅವನಿಗೆ 4 ಇದೆ ಅಂದ್ರೆ ಹೌದಾ ಅಂತ ಆಶ್ಚರ್ಯ ನೋಡ್ತಾರೆ. ಆದರೆ ಯಾರಿಗೊಂದು ಕಿರವಳಿ ಜಾಸ್ತಿ ಇದ್ದರೆ, ಒಂದು ಕೈ ಜಾಸ್ತಿ ಇದ್ದರೆ ವಿಕಾರವ ನೋಡ್ತಾರೆ. ಅಂದ್ರೆ ನೋಡಿ, ಮನುಷ್ಯನಿಗೆ ಅವನ ಮನುಷ್ಯ ಅಂತ ಆಗೋದಕ್ಕೆ ಒಂದು ಕ್ರಮ ಇದೆ. ಹಂಗಿದ್ರೆ ಅವನು ಮನುಷ್ಯ. ಅದು ಬಿಟ್ಬಿಟ್ಟು ಯಾವುದೋ ಒಂದು ಹೆಚ್ಚು ಯಾವುದೋ ಒಂದು ಕಡಿಮೆ ಇದ್ರೆ ಆ ಮನುಷ್ಯನ ವಿಕಾರ. ಪರಮಾತ್ಮನಿಗೆ ಆ ಥರದ ವಿಕಾರ ಇಲ್ಲ. ಅವನಿಗೆ ವಿಕಾರ ಅಲ್ಲ, ವೈಭವ. ಆದ್ರಿಂದ ಎಷ್ಟು ಕೈಗಳಿದೆ ನೋಡಿ, ಅಷ್ಟು ಕೈಗಳಿಂದ ಅಷ್ಟೆಲ್ಲ ಜಗದ್ ವ್ಯಾಪಾರ, ಜಗದ್ ರಕ್ಷಣೆ ಮಾಡ್ತಾನೆ. ನಮಗೆಲ್ಲ 2 ಕೈಯೇ ಸಾಕು, ಒಂದು ಕುಡಿಯಕ್ಕೆ, ಇನ್ನೊಂದು ತಿನ್ನಕ್ಕೆ. 3ನೇ ಕೈ ಕೊಟ್ರೆ ಆ ಕೈಯಿಂದ ಕುಡಿಬೇಕಾ ಈ ಕೈಯಿಂದ ಕುಡಿಬೇಕಾ ಅಂತ ಡೌಟ್ ಬರಕ್ಕೆ ಶುರು ಆಗ್ಬಿಡುತ್ತೆ. ಕೊನೆಗೆ ಆ ಹೆಚ್ಚಿನ ಕೈ ಗೊಂದಲಕ್ಕೆ ಕಾರಣ ಆಗ್ಬಿಡುತ್ತೆ. ಅಂದ್ರೆ ನೋಡಿ, ನಮಗೆಲ್ಲ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಕೊಟ್ಟಿದ್ದಾನೆ ದೇವರು. ಆದ್ದರಿಂದಾಗಿ ಅವುಗಳು ಆಯಾಯ ಕಾರ್ಯದಲ್ಲಿ ಕರೆಕ್ಟ್ ಆಗಿ 2 ಕಿವಿಗಳು ಕೇಳಬೇಕು, ಹಾಗೆ 2 ಕಣ್ಣುಗಳು, ಆಮೇಲೆ ಬಾಯಿ ಒಂದೇ ಕೊಟ್ಟಿದ್ದಾನೆ. ಜಾಸ್ತಿ ಮಾತಾಡಬೇಡಿ. ಬಾಯಿ ಈಗಲೇ ಒಂದು ಬಾಯಿದೆ ಎಷ್ಟು ಮಾತಾಡ್ತೇವೆ ನಾವು. ಇನ್ನು ಕೆಲವು ಕಡೆ 2 ಬಾಯಿಗಳು ಇದೆ. ಒಂದು ಊಟ ಮಾಡುವ ಬಾಯಿ, ಇನ್ನು ಯಮುನಾ ಬಾಯಿ, ಶಾಂತಾ ಬಾಯಿ. ಈ ಬಾಯಿಗಳು 2 ಹೆಣ್ಮಕ್ಕಳಲ್ಲಿ 2 ಬಾಯಿಗಳು. ಆದ್ರಿಂದ ಅವ್ರು ಬಂದ್ರೆ ಬಾಯಂದರು ಅಂತ ಕರೆಯೋದು. ಅದಕ್ಕೆಲ್ಲ ಲಕ್ಷ್ಮೀ ದೇವಿಯನ್ನ ಕೊಲ್ಲಾಪುರಕ ಅಂಬಾ ಭವಾನಿ ಲಕ್ಷ್ಮೀ ಬಾಯಿ ಅಂತ ಆ ಥರ ಬಂದ್ಬಿಟ್ಟು, ಅಲ್ಲೆಲ್ಲ ಹಿಂದಿಯ ಮರಾಠದಲ್ಲೆಲ್ಲ ಆಯಿ ಅಂತ ಕರೀತಾರೆ. ಅವರು ತಾಯಿಯನ್ನ ಆಯಿ ಅಂತ ಕರೆಯೋದು. ಈ ನಮ್ಮ ಕಡೆ ಉತ್ತರ ಕರ್ನಾಟಕ ಬಂದು ಆಯಿ ಹೋಗಿ ತಾಯಿ ಆಗ್ಬಿಟ್ಟಿದೆ. ಅದು ಬಾಯಿ ಜಾಸ್ತಿ, ತಾಯಿ ಆಗೋಗ್ಬಿಟ್ಟು. ಆದ್ರಿಂದ ನೋಡಿ, ಇದೆಲ್ಲ ನೋಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ಪರಮಾತ್ಮ ಅವನು ಆ ರೀತಿಯಾಗಿ ನಮ್ಗೆಲ್ಲ ಈ ಥರದ್ದೆಲ್ಲ ಅವನು ಸೃಷ್ಟಿ ಮಾಡ್ತಾನೆ. ಅವನ ಕೈಗಳು ಅಧಿಕವಾಗಿದ್ದರೆ ಅದು ವೈಭವ ಅವನಿಗೆ. ನಮಗೆಲ್ಲ ಯಾವುದು ಒಂದೊಂದೇ ಬಾಯಿ, 2 ಕಿವಿಗಳು, ಯಾಕೆಂದ್ರೆ ಜ್ಞಾನೇಂದ್ರಿಯಗಳು ಜ್ಞಾನವನ್ನು ಎಲ್ಲ ಕಡೆಯಿಂದ ಸಂಗ್ರಹ ಮಾಡಬೇಕು. ಒಂದೇ ಕಣ್ಣಿದ್ದರೆ ಸರಿಯಾಗಿ ಓದಕ್ಕಾಗ್ತಾ ಇದ್ದಿಲ್ಲ. 2 ಕಣ್ಣುಗಳೇ ಟಕ ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಒಂದು ಫೋಕಸ್ ಆಗ್ಬಿಡುತ್ತೆ. 2 ಕಿವಿಗಳು ಈ ಕಡೆಯಿಂದ ಕೇಳಬೇಕು, ಈ ಕಡೆಯಿಂದ ಕೇಳಬೇಕು. ಮನನ ಮಾಡುವಾಗ ಒಂದೇ ಮನಸ್ಸಿನಿಂದ ಮನನ ಮಾಡುವುದು. ನಡ್ಕೊಂಡು ಹೋಗೋದಕ್ಕೆ 4 ಕಾಲು 2 ಕಾಲು ಮಾಡಾಕ್ಬಿಟ್ಟ ಪರಮಾತ್ಮ. ಹಸುಗಳಿಗೆ, ಜಿಂಕೆ, ಉಕ್ಕೆಲ್ಲ ಪ್ರಾಣಿಗಳಿಗೆ 4 ಕಾಲಾಗಿತ್ತು. ಪರಮಾತ್ಮ ಏನ್ ಮಾಡಿದ, ಅವನನ್ನೇ ಹಿಂಗೆ ನಿಲ್ಲಿಸಿ ಮುಂದ್ಗಡೆ 2 ಕಾಲನ್ನು ಕೈಗಳನ್ನು ಮಾಡಾಕ್ಬಿಟ್ಟ ಪರಮಾತ್ಮ. ಆಮೇಲೆ ನೋಡಿ, ಕಿವಿಗಳನ್ನ ಎಷ್ಟು ಕರೆಕ್ಟಾಗಿ ಕಣ್ ಪಕ್ಕ ಹಿಂಗೆ ಕಿವಿ ಇಟ್ಬಿಟ್ಟ ದೇವರು. ಕಣ್ಣನ್ನು ಮುಂದೆ ಇಟ್ಟ, ಎಲ್ಲೋ ಹಿಂದೆ ಇಟ್ಬಿಟ್ಟಿದ್ರೆ ಗತಿಯೋ. ಏನಾದ್ರು ತಿನ್ಬೇಕು ಅಂದ್ರೆ ಮೈಸೂರು ಪಾಕು ಇಲ್ಲಿ ಹಿಂದ್ಗಡೆ ತೋರಿಸಿ, ಆಮೇಲೆ ಮತ್ತೆ ಮುಂದ್ಗಡೆ ಬಾಯಿ ತಂದ್ಕೊಂಡು ತಿನ್ಬೇಕು, ಎಷ್ಟು ಕಷ್ಟ ಆಗಿರೋದು. ಅದಕ್ಕೆ ದೇವ್ರು ಎಷ್ಟು ಸುಲಭ ಮಾಡಿದ್ದಾನೆ, ಎಲ್ಲ ಎದುರುಗಡೆನೆ. ಆಮೇಲೆ ಸುವಾಸನೆ ನೋಡೋದಕ್ಕೆ ಮೂಗಿಲ್ಲೇ ಇಟ್ಟಿದ್ದಾನೆ ತಾನೆ. ಮೂಗನ್ನು ಇಲ್ಲಾದ್ರೆ ಇಲ್ಲಿ ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ ನಮ್ಗೆ ಸುವಾಸನೆ ಬರ್ಬೇಕು ಮೈಸೂರು ಪಾಕದ್ದು. ನೋಡಿಸ್ಲಿಕ್ಕೆ ಮತ್ತೆ ಕಣ್ಣತ್ರ ತೊಗೊಂಡ್ಬೇಕು. ಘಮ್ ಅಂತ ಅದ್ರ ಸುವಾಸನೆ ಬರೋದಕ್ಕೆ ಮೂಗಿ ತೊಗೊಂಡೋಗ್ಬೇಕಾಗಿ. ಅದಕ್ಕೆ ಇಲ್ಲೇ ಮೂಗು, ಇಲ್ಲೇ ಕಣ್ಣು, ಇಲ್ಲೇ ಬಾಯಲ್ಲಿ ಹಾಕೊಂಡ್ಬಿಡೋದು ಇಲ್ಲೇ. ಆಮೇಲೆ ಒಳ್ಳೆ ಚಕ್ಲಿನ ಕಡಿತಾ ಇರ್ಬೇಕಾದ್ರೆ ಎಲ್ಲೋ ಇಲ್ಲಿ ಕಾಲತ್ರ ಕಿವಿ ಇಟ್ಬಿಟ್ಟಿದ್ರೆ ಏನ್ ಮಾಡ್ಬೇಕು? ಆವಾಗ ಕಟಕಟ ಶಬ್ದ ಆಗ್ತಾ ಇದೆ. ಇಲ್ಲೇ ನಮ್ಗೆ ಇಲ್ಲೇ ಕಟ ಅಂತ ಹೇಳ್ಬಿಟ್ಟು ಅದರದ್ದೆಲ್ಲ ಸೌಂಡ್ ಬರುತ್ತೆ ಕಿವಿಗೆ, ಮೂಗಿನಿಂದ ಸ್ಮೆಲ್ ಬರುತ್ತೆ. ಆ ಕಣ್ಣಿನಿಂದ ಚಕ್ಲಿ ಗೋಲ್ಡನ್ ಕಲರ್ ನೋಡ್ತಾ ಇದ್ದೇವೆ, ನಾಲಿಗೆ ಸವಿತಾ ಇದೆ, ಎಲ್ಲ ಒಟ್ಟಿಗೆ ಕೊಟ್ಬಿದ್ದಾನಲ್ಲ. ಎಷ್ಟು ವ್ಯವಸ್ಥಿತವಾಗಿ ನಮ್ಗೆ ಈ ದೇಹವನ್ನು ಶರೀರ ಕೊಟ್ಟಿದ್ದಾನೆ.
ನೋಡಿ, ಇಲ್ಲೇ ಕಿವಿ ಇಲ್ಲೇ ಕಣ್ಣು ಕಟ್ಟಿದ್ದಕ್ಕೆ ಮುಂದೆ ಇವರೆಲ್ಲ ಸರಿಯಾಗಿ ಕಣ್ಣು ಕಾಣಲ್ಲ, ಇವ್ರಿಗೆಲ್ಲ ಕಣ್ಣು ಎಡವಟ್ಟಾಗತ್ತೆ, ಐಬ್ ಬರತ್ತೆ, ಕನ್ನಡಕ್ಕೆ ಹಾಕೊಳ್ಳಿಕ್ಕೆ ಇಲ್ಲೇ ದೇವ್ರ ಸ್ಟ್ಯಾಂಡ್ ಮಾಡಿ ಕಳ್ಸ್ಬಿಟ್ಟಿದ್ದಾರೆ. ಇದೆಲ್ಲ ಹಸುಗಳಿಗೆ ಅವೆಲ್ಲ ಇಲ್ಲ, ಅಲ್ಲೆಲ್ಲ ಕನ್ನಡಕ್ಕೆ ಹಾಕಕ್ಕಾಗತ್ತೆ. ಅವ್ ಕಣ್ಣು ಹೋದ್ರೆ ಹೋಲಿ ಬಿಡು ಅಂತಾನು, ಹಸು ಹೋದ್ರೆ ಹೋಗ್ಲಿ ಅಂತಾನವನು, ಆ ಕಣ್ಣು ಹೋದ್ರೆ ಯಾವನು ಕೇರ್ ಮಾಡಿ. ನಮ್ಗೆಲ್ಲ ಮುಂದೆ ಗೊತ್ತಿದೆ ದೇವ್ರು ಇವರ ಕನ್ನಡಕ್ಕೆ ಹಾಕೋಬೇಕಾಗತ್ತೆ. ಆದ್ರೆ ಹಿಂದೆಲ್ಲ ಕನ್ನಡಕ ಇದ್ದೇ ಇಲ್ಲ ಯಾರು. ಈಗೆಲ್ಲ ಹುಟ್ಟುವಾಗಲೇ ಮಗು ಕನ್ನಡಕ್ಕೆ ಹಾಕೊಂಡು ಬಂದ್ಬಿಟ್ರಂತೆ. ಅದಕ್ಕೆ ಸೋಡಾ ಬೋರ್ಡಿ ಏನಮ್ಮ ಅಂತದ ಕಣ್ಣೆ ಕಾಣಲ್ಲ. ಈಗ ಇವರೇ ಅಪ್ಪ ಅಮ್ಮ ಕನ್ನಡಕ್ಕೆ ಹಾಕೊಂಡ್ಬಿಟ್ಟಿರ್ತಾರೆ. ಅಪ್ಪ ಅಮ್ಮ ಸ್ವಲ್ಪ ಕುರುಡ್ತಾನ ಆದ್ರೆ ಇದಕ್ಕೆ ಜಾಸ್ತಿ ಇನ್ನೂ ಕುರುಡು ಬಂದ್ಬಿಡುತ್ತೆ. ಹಾಗೆ ನೋಡಿ ಪರಮಾತ್ಮ ಈ ಕರೆಕ್ಟ್ ಆಗಿ ನೋಡಿ ಎಷ್ಟು ಇವನು ಡಾಕ್ಟರ್ ಹೇಳ್ತಾರೆ, ನೋಡ್ರಿ ನೀವು ನಂಗೆ ನಮಸ್ಕಾರ ಮಾಡಬೇಡಿ, ನಿಮ್ ಕಿವಿ ಕೊಟ್ಟ ದೇವ್ ನಮಸ್ಕಾರ ಮಾಡಿ ಅಂತ ಹೇಳ್ಬೇಕು. ಇವರೇ ಮಾಡ್ತಾರೆ, ಡಾಕ್ಟ್ರ್ ಏನು ಉಪಕಾರ ಮಾಡಿದಿರಿ, ಕನ್ನಡಕ ಕೊಟ್ಬಿಟ್ರಿ ನೀವೇ ದೇವ್ರು. ಅವನು ಹೇಳ್ಬೇಕು, ನಾನಲ್ಲ ದೇವ್ರು, ನಿಮ್ ಕಿವಿ ಕೊಟ್ಟಿದ್ದಾನಲ್ಲ, ಕಣ್ಣು ಕೊಟ್ಟಿದ್ದಾನಲ್ಲ ಅವನ್ ದೇವ್ರು. ಕಣ್ಣು ಕಿವಿ ಇದ್ರಿದ್ದಾನೆ, ಕನ್ನಡಕ ಡಾಕ್ಟ್ರೇ ಇಲ್ಲ. ಅದೇ ಇಲ್ಲ ಅಂದ್ರೆ ಎಲ್ಲಿ ತಗಲಾಕ್ಬೇಕು ಅವ್ರು. ದೊಡ್ಡ ಗ್ಲಾಸ್ ಹಿಡ್ಕೊಂಡು ಓಡಾಡ್ತಾ ಇರ್ಬೇಕು ಅಷ್ಟೇ, ಹಿಂಗ್ ಬಂದೆ ಅಂತ ಓಡಾಡ್ತಾ ಇರ್ತಾರೆ. ಅಂದ್ರೆ ಎಷ್ಟು ಪರಮಾತ್ಮ ತುಂಬಾ ವ್ಯವಸ್ಥಿತವಾದ ಇಂದ್ರಿಯಗಳು, ಅಲ್ಲಲ್ಲೇ ಇಂದ್ರಿಯಗಳು. ಪ್ರಾಣಿಗಳಿಗೆ ಅಷ್ಟೆಲ್ಲ ಸುಖ ಅನುಭವಿಸುವುದಿಲ್ಲ, ಆದ್ದರಿಂದ ಅವು ಎಲ್ಲ ಕಿವಿ ಹಿಂಗ್ ಮೇಲೆ, ಕಣ್ಣೆಲ್ಲೋ ಅದೆಲ್ಲ ಏನ್ ಸರಿನೇ. ಮುಖ ಊದಕ್ಕೆ, ನಮ್ಗೆಲ್ಲ ಗುಂಡಕ್ಕೆ ಚಂದ್ರನ ತರ ಮುಖ ಕೊಟ್ಟದೆ. ಯಾಕೆ ಅಂದ್ರೆ ಆ ರೂಪದಿಂದ ಒಳಗಡೆ ಅವನು ಬಿಂಬನಾಗಿದ್ದದ್ದಕ್ಕೆ ಅದೇ ತರ ರೂಪದಿಂದ ನಾನ್ ನಿಮಗೆ ಬಿಂಬ. ಯಾಕಂದ್ರೆ ಬಿಂಬ ಪ್ರತಿಬಿಂಬ ಏಕಳಿ ಇರ್ಬೇಕಂತ. ನಾವೆಲ್ಲ ಪ್ರತಿಬಿಂಬ ಮನುಷ್ಯ ಶರೀರ ಇರೋದು, ಒಳಗಡೆ ಪರಮಾತ್ಮ ನರಸಿಂಹ ರೂಪದಿಂದ ಬಿಂಬ ಆಗುತ್ತೆ, ತ್ಯಾಲಿನೇ ಆಗಲ್ಲ. ಆದ್ರಿಂದ ಬ್ರಹ್ಮಾಂಡದಲ್ಲಿ ಪರಮಾತ್ಮ ನರಸಿಂಹ, ವರಾಹ, ಹಯಗ್ರೀವ, ಮತ್ತೊಂದು ಇನ್ನೊಂದು ಎಲ್ಲ. ಆದ್ರೆ ನಮ್ಮ ಒಳಗಡೆ ಅಂತರ್ಯಾಮಿ, ನಾವ್ ಹೇಗೆ ದೇವತೆ ಹಾಗೆ ಇದ್ದಾನೆ. ಆದ್ರೆ ಅವನು ಅಪ್ರಾಕೃತ, ನಾವು ಪ್ರಾಕೃತ. ಅಂತ ನಮ್ಮ ಒಳಗಡೆ ಇರುವ ಪರಮಪುರುಷನಾದ ನಾರಾಯಣ ಇಲ್ಲಿ ಪ್ರತಿಪಾದ್ಯ. ಛಂದಸ್ಸು ಅನುಷ್ಠುಪ್ಪಾಯಿತು, ಎಲ್ಲವೂ ಕೂಡ ಆಗೋಯ್ತು. ಇನ್ನು ಪುರುಷ ಯಾರು ಅನ್ನೋದಕ್ಕೆ ಅದು ಬ್ರಹ್ಮದೇವರ ಒಂದು ಮಾತಿದೆ, ಅದನ್ನೊಂದು ಇಲ್ಲಿ ಸ್ಪಷ್ಟವಾಗಿರೋದನ್ನ ನಾವು ನೋಡ್ತಾ ಇದ್ದೇವೆ. ಆ ಬ್ರಹ್ಮದೇವರ ಹತ್ರ ನಾರದರು ಬಂದು ಕೇಳ್ತಾರೆ. ಏನ್ ನಾರದರು ಹೇಳೋ ಮಾತು ನೋಡಿ, ನೀವೇ ಭಾರಿ ಶ್ರೇಷ್ಠ. ಆ ಸಮಯದಲ್ಲಿ ಬ್ರಹ್ಮದೇವರು ಸತ್ಯಲೋಕದಲ್ಲಿ ಅವರು ಹಿಂಗ್ ಜಪ ಮಾಡ್ತಾ ಕೂತಿದ್ರು. ಅವ ನಾರದರು ಬಂದು ಕೇಳಿ, ಏನ್ರಿ ಬ್ರಹ್ಮದೇವರೇ, ನೀವು ನಮ್ಮಪ್ಪ, ನೀವೇ ಎಲ್ಲ ಜಗತ್ ಸೃಷ್ಟಿ ಮಾಡೋರು, ನೀವೇನು ಮಿಣಿ ಜಪ ಮಾಡ್ತಾ ಇದ್ದೀರಲ್ಲ, ಯಾರನ್ನ ಜಪ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಅವ ಬ್ರಹ್ಮದೇವರು ಹೇಳಿದ್ರು, ನಾನು ಪುರುಷಂ ಧ್ಯಾಯಾಮಿ ಅಂತ ಹೇಳ್ಬಿಟ್ರು. ನಾನು ಪುರುಷನನ್ನ ಧ್ಯಾನ ಮಾಡ್ತಾ ಇದ್ದೀನಿ. ಅವ ನಾರದರು ಕೇಳ್ತಾ ಇದ್ದಾರೆ, ಅದು ಯಾವ ಪುರುಷ ಅದು ಅಂತ ಕೇಳಿದಾಗ ಅದಕ್ಕೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ನೋಡಿ ನಾನು ಯಾವ ಪುರುಷರನ್ನ ಚಿಂತನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಎಲ್ಲ ಜಗತ್ತನ್ನ ಸೃಷ್ಟಿ ಮಾಡಿದ ಆ ಪರಮಾತ್ಮನೆಂಬ ಪುರುಷನನ್ನೇ ನಾನು ಧ್ಯಾನ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಬ್ರಹ್ಮದೇವರಿಗೆ ಪುರುಷ ಬೇಕಾದ್ರೆ ಯಾರಪ್ಪ? ಈ ಪರಮಾತ್ಮನೇ ಆಗ್ಬೇಕಾದ್ರೆ. ಅದು ಬಿಟ್ಟು ಅವ್ರಿಗೆ ಇಲ್ಲ ನಾನು ತತ್ಪುರುಷನಾದ ಶಿವನನ್ನ ನಾನು ಧ್ಯಾನ ಮಾಡ್ತೀನಿ ಅಂತ ಹೇಳಕ್ಕಾಗತ್ತಾ? ಆದ್ರಿಂದ ಹೀಗೆ ಬ್ರಹ್ಮದೇವರ ಒಂದು ಮಾತನ್ನು ನಾವು ನೋಡಿದಾಗ ಅವರು ಕೇವಲ ಪುರುಷ ಅಂದ್ಬಿಟ್ರೆ ಸಾಕು, ಅದು ಪರಮ ಪುರುಷ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೊಂದು ಜನಮೇಜಯನಿಗೂ ಮತ್ತೆ ಅಲ್ಲಿ ಮಹಾಭಾರತದಲ್ಲಿ ಆ ಜೈಮಿನ್ಯಾಚಾರ ಅವ್ರಿಗೆ ಸಂವಾದ ನಡೆಯುತ್ತೆ. ಈ ಜಗತ್ತಿನಲ್ಲಿ ಪುರುಷರುಗಳು ತುಂಬಾ ಇದ್ದಾರೋ ಅಥವಾ ಒಬ್ಬನೇ ಇದ್ದಾನೋ ಅಂತ ಒಂದು ಚರ್ಚೆ. ನೋಡಿ ಎಷ್ಟು ಚೆನ್ನಾಗಿದೆ. ಭಾವ ಪುರುಷ ಬ್ರಹ್ಮನ್ ಉತಾಹೋ ಏಕಏವ ಹಿ. ಈ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಪುರುಷರು ತುಂಬಾ ಇದ್ದಾರೋ ಒಬ್ಬನೇ ಇದ್ದಾನೋ? ಅದಕ್ಕೆಲ್ಲ ಅವರು ಉತ್ತರ ಕೊಡ್ತಾರೆ, ನೋಡಿ ತುಂಬಾ ಜನ ಪುರುಷರಿಲ್ಲ, ಏಕಂ ಕುರುಕುಲೋದ್ವಹ ಪುರುಷಂ ಭಣಂತಿ. ಒಬ್ಬನೇ ಪುರುಷ ಈ ಜಗತ್ತಿನಲ್ಲಿ, ಅವನು ಪರಮ ಪುರುಷ, ಪುರುಷೋತ್ತಮ. ಇಲ್ಲಿ ತುಂಬಾ ಪುರುಷರಿಲ್ಲ. ನೋಡಿ ಇದರಿಂದ ಏನ್ ಗೊತ್ತಾಗುತ್ತೆ? ಹಾಗಾದ್ರೆ ನಾವೆಲ್ಲ ಒಬ್ಬ ಪುರುಷರು ನಾವು ಅಂತ ಹೇಳಕ್ಕಾಗತ್ತಾ? ಅಲ್ಲಿ ಉಪನಿಷತ್ತೆಲ್ಲ ಹೇಳಿದ್ದು ಈ ಪುರುಷನನ್ನೇ. ಆದ್ರಿಂದ ಅದು ಹೇಗೆ ಅಂತ ತುಂಬಾ ವಿಸ್ತಾರವಾಗಿ ಚೆನ್ನಾಗಿ ಅಲ್ಲಿ ಬಂದಿದೆ. ಹೀಗೆ ಪರಮಾತ್ಮ ಅವನು ಪುರುಷನಾಮಕನಾಗಿ ಅವನೇ ಈ ಎಲ್ಲ ಮಂತ್ರಗಳಿಂದ ಪ್ರತಿಪಾದ್ಯನಾಗಿದ್ದಾನೆ. ಅವನು ಎಲ್ಲರ ಅಂತರ್ಯಾಮಿಯಾಗೂ ಇದ್ದಾನೆ. ನಮ್ಮ ಅಂತರ್ಯಾಮಿ, ನಮ್ಮ ಬಿಂಬನೂ ಅವನಾಗಿದ್ದಾನೆ ಅಂದಮೇಲೆ ಆ ಬಿಂಬನನ್ನ ತಿಳ್ಕೊಳ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದು ಪುರುಷ ಸೂಕ್ತದಿಂದಲೇ ತಿಳ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಗಿಷ್ಟ ಬಂದಾಗ ಏನೇನೋ ತಿಳ್ಕೊಂಡ್ಬಿಡೋದ. ಅದಕ್ಕಿಂತ ಮುಂಚೆ ನಮಗೆ ಆ ಪುರುಷ ಯಾರು ಅಂತ ಗೊತ್ತಿರಲಿಲ್ಲ, ತಿಳ್ಕೊಂಡಿರ್ಲಿಲ್ಲ. ಯಾವ ನಾವು ಭೂಮಿಗೆ ಬಂದ್ವಿ, ನಾವು ಸಾತ್ವಿಕರಾದ್ದರಿಂದ ಪರಮಾತ್ಮ ನಮ್ಮನ್ನ ತನ್ನ ಪ್ರತಿಬಿಂಬರನ್ನಾಗಿ ಮಾಡಿದ. ಅದರ ಜೊತೆಗೆ ತಾನೇ ಅವರೆಲ್ಲರ ಒಳಗಡೆ ಎದುರುಗಡೆ ಕೂತ್ಕೊಂಡು ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ. ಒಳಗಡೆ ಸ್ವರೂಪದೇ ಇದೆ. ನಾವು ಅವನನ್ನು ತಿಳ್ಕೊಳ್ಬೇಕು ಹೊರತು ಅವನು ಬಿಟ್ಟು ಬೇರೆ ಯಾರ್ಯಾರು ತಿಳ್ಕೊಂಡು ಏನ್ ಪ್ರಯೋಜನ? ಅವರಿಂದ ನಮ್ಗೇನು ಪ್ರಯೋಜನ ಇಲ್ಲ. ಆದ್ರಿಂದಾಗಿ ಇವನೇ ನಮಗೆ ಮೋಕ್ಷವನ್ನು ಕೊಡುವ ಪುರುಷ. ಅವನಿಗೆ ಅದು ಒಂದೇ ಕೆಲಸ. ಅದಕ್ಕೋಸ್ಕರ ಅನಾದಿ ಕಾಲದಿಂದ ನಮ್ಮಲ್ಲಿ ಬಂದು ಕೂತಿದ್ದ ನೋಡಿ.
ಯಾರೋ ಒಬ್ಬ ಕನ್ಯೆಯನ್ನ ಅವಳನ್ನೇ ಮದುವೆ ಮಾಡ್ಕೋಬೇಕು ನಾನು ಎಷ್ಟಾದ್ರೂ ಪರವಾಗಿಲ್ಲ ಅಂತ ವರ್ಷ 2 ವರ್ಷಗಟ್ಲೆ ಕಾದ್ಕೊಂಡು ಕೊನೆಗೆ ಅವನು ಮದುವೆ ಮಾಡ್ಕೊಂಡ ಅಂತ ಹೇಳಿದರೆ ಅವಳು ಅವನನ್ನು ಎಷ್ಟು ಚೆನ್ನಾಗಿ ತಿಳ್ಕೊಳ್ಬೇಕು. ನೋಡಿ ಪಾಪ ಅವರು ನಮಗೋಸ್ಕರ ಎಲ್ಲ ಹೆಣ್ಣು ಬಿಟ್ಟಿದಾರಂತ್ರಿ, ಅವ್ರು ಹಂಗೆ ಮದುವೆ ಆಗದೆ ಇದ್ರು, ಅವರೇ ನನ್ನ ಮದುವೆ ಮಾಡ್ಕೊಂಡ್ರು, ಎಷ್ಟು ನನ್ನ ಮೇಲೆ ಪ್ರೀತಿಯಪ್ಪ ಅವ್ರಿಗೆ. ಆಮೇಲೆ ಬರೀ ಮದುವೆ ಮಾಡ್ಕೊಂಡಿದ್ದೆಲ್ಲ ಅವಳ ಬದುಕನ್ನೇ ಉದ್ಧಾರ ಮಾಡ್ಬಿಟ್ಟ. ಅವಳಿಗೆ ಸಂತಾನ ಕೊಟ್ಟ, ಮತ್ತೊಂದು ಕೊಟ್ಟ, ವಂಶಾಭಿವೃದ್ಧಿ ಮಾಡಿ ಎಲ್ಲ. ನೋಡಿ ಪರಮಾತ್ಮ ನಮಗೆ ಬಿಂಬ ಮಾಡೋದು ಇದೇ ಕೆಲಸ. ಅವನು ನಮಗೆ ಒಬ್ಬ ಗಂಡನಾಗಿ ಬಂದಾಗ ನಾವೆಲ್ಲ ಅವನ ಪತ್ನಿಯರು ಅಸ್ವತಂತ್ರರಾದ್ದರಿಂದ, ನಾವೆಲ್ಲ ಅವನ ಅಧೀನರಾದ್ದರಿಂದ, ನಾವೆಲ್ಲ ಅವನ ಅಧೀನರು. ನಮಗೆಲ್ಲ ಪರಮಾತ್ಮ ಏನ್ ಮಾಡಿದ, ನೀವೆಲ್ಲ ಸಾತ್ವಿಕರಲ್ವಾ, ನೀವು ನನ್ನ ಪ್ರತಿಬಿಂಬರು ಅಂತ ಮಾಡ್ಕೊಂಡ್ಬಿಟ್ಟ ಪರಮಾತ್ಮ. ಆ ಪ್ರತಿಬಿಂಬರಾದ ಮೇಲೆ ಅವಾಗ ಪರಮಾತ್ಮ ನಮಗೆ ಬಿಂಬನಾದ. ಅವಾಗ ನಾನು ಮಾಡಿದಂತೆ ನೀವು ಮಾಡಬೇಕು, ನೋಡಿ ನಾನೆಲ್ಲ ಕೃಷ್ಣಾವತಾರದಲ್ಲಿ ಪೂಜೆ ಗೀಜೆ ಮಾಡಿಲ್ವಾ, ಅದೇ ತರ ನೀವು ಮಾಡಿ ಅಂತ ಬೋಧನೆ ಮಾಡ್ಲಿಕ್ಕೆ ಶುರು ಮಾಡಿ. ಮಾಡ್ತಾ ಮಾಡ್ತಾ ನಾವು ಕೂಡ ಅಲ್ಲಿ ಅವನಿಂದ ಎಲ್ಲವನ್ನ ಪಡೀಲಿಕ್ಕೆ ಶುರು ಮಾಡಿದ್ವಿ. ಅವನನ್ನು ಪೂಜೆ ಮಾಡ್ಬೇಕಾದ್ರೆ ಅವನ ಮಹಿಮೆ ಪುರುಷ ಸೂಕ್ತದಲ್ಲಿ ಹೇಳಿದೆ, ಅದನ್ನು ತಿಳ್ಕೊಂಡು ಪೂಜೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಯಾರೋ ಅನ್ಕೊಂಡ್ಬಿಟ್ಟು ಯಾರ ಬಗ್ಗೆನೂ ತಿಳ್ಕೊಳ್ಳೋದಲ್ಲ. ಒಬ್ಬ ಪತ್ನಿ ಆದವಳು ಇವನೇ ನನ್ನ ಗಂಡ, ಇವನಲ್ಲಿ ಇಷ್ಟೆಲ್ಲ ಗುಣಗಳಿದೆ ಅಂತ ಅವನ ಗುಣಗಳನ್ನು ಚೆನ್ನಾಗಿ ತಿಳ್ಕೊಬೇಕು. ಎಷ್ಟೋ ಜನಕ್ಕೆ ಅವಳ ಗಂಡ ದೊಡ್ಡ ಜ್ಯೋತಿಷ ಆಗಿರ್ತಾನೆ, ಯಾರ್ಯಾರಿಗೋ ರಾಜಕೀಯ ವ್ಯಕ್ತಿಗಳು ಎಲ್ಲೆಲ್ಲ ಹೇಳ್ತಾ ಇರ್ತಾನೆ, ಆದರೆ ಅವೆಲ್ಲ ಇವಳಿಗೆ ಹೆಂಡತಿ ಗೊತ್ತಿರೋದೆ. ಅವಳು ಮನೆಯಲ್ಲಿ ಏನ್ರಿ ನಿಮ್ಮ ಯಜಮಾನಿದ್ದಾರೆ ಜ್ಯೋತಿಷ್ ಕೇಳಕ್ ಬರೆದಿದ್ದಾರೆ ಯಾರೋ ದೊಡ್ಡವರು ಅಂದ್ರೆ, ಅಯ್ಯ ಅವ್ರಿಗೇನ್ ಬಿಡತ್ ಬಿಟ್ಟು ನಂಗೆ ಗೊತ್ತಿಲ್ಲ ಅವ್ರು ಅಂತ ಹೇಳಿ. ನೋಡಿ ಹೇಗಿದೆ, ಅವಳಿಗೆ ಗೊತ್ತಿಲ್ಲ ಅದು. ಇನ್ನು ನಮ್ಮ ಕಥೆನೂ ಹಂಗೆ ಆಗಿದೆ. ನಾವು ಎಲ್ಲರಿಗೂ ಗೊತ್ತು ಪರಮಾತ್ಮ, ನಮಗೆ ನಿಮ್ಗೆ ಗೊತ್ತಾ ನಿಮ್ ಬಿಂಬ ಅಂದ್ರೆ, ಅಯ್ಯೋ ಅದ್ಯಾವ ಬಿಂಬ ಬಿಡ್ರಿ ಕತೆ ಆಯ್ತು, ನಾವೇ ಬಿಂಬ ನಮ್ಮ ಕನ್ನಡಿಯಲ್ಲಿರೋ ಪ್ರತಿಬಿಂಬಕ್ಕೆ ಅಂತೀವಿ ನಾವು. ನೋಡಿ ಹಿಂಗಾಗೋಗ್ಬಿಟ್ಟಿದೆ. ಅದಕ್ಕೆ ಪರಮಾತ್ಮ ಬ್ರಹ್ಮದೇವರ ಮೂಲಕ ಆಮೇಲೆ ಬೇರೆಲ್ಲರಿಗೂ ಉಪದೇಶ ಮಾಡಿ, ನೀವು ಬೇರೆ ಯಾವ್ದಾದ್ರು ತಿಳ್ಕೊಳ್ಳದೆ ಇದ್ರೆ ಪರವಾಗಿಲ್ಲಪ್ಪ, ನಿಮ್ಮ ಬಿಂಬನ ಬಗ್ಗೆ ತಿಳ್ಕೊಳ್ಳಿ. ಈಗ ಹೆಂಡತಿ ಆದವಳು ಗಂಡನ ಬಿಟ್ಟು ಬೇರೆ ಯಾರು ತಿಳ್ಕೊಂಡು ಏನು ಪ್ರಯೋಜನ ಇಲ್ಲ. ಅವನ ಬಗ್ಗೆ ತಿಳ್ಕೊಂಡ್ರೆ ಮುಂದೆ ಆಪತ್ಕಾಲದಲ್ಲಿ ಆ ಗಂಡನಿಗೆ ಏನೋ ಸಿದ್ಧಿ ಇದೆ, ತನ್ನ ಕಷ್ಟ ಬಂದಾಗ ಒಳ್ಳೇದು ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು. ಅಯ್ಯೋ ನಮ್ಮ ಯಜಮಾನ್ರು ಬಿಡಿ ಯಾವಾಗಲೂ ರೇಗ್ತಾ ಇರ್ತಾರೆ, ಬಿಸಿ ಕಾಫಿ ಕೊಟ್ರೆ ಬಿಸಿ ಅಂತಾರೆ, ಆರಿದ್ ಕೊಟ್ರೆ ಆರಿದ್ದು ಅಂತಾರೆ, ನಂಗೆ ಗೊತ್ತಿಲ್ವಾ ಅಂತ ಬೈತಾ ಇದ್ದಾರೆ. ಪರಮಾತ್ಮ ನಮಗೆ ಅವನೆಲ್ಲ ಬಿಂಬನಾಗಿ ಇದ್ದಾಗ ಅವನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಆಮೇಲೆ ದೋಷಗಳನ್ನ ನಾವು ಯಾವತ್ತೂ ಕೂಡ ಗಂಡನಲ್ಲಿ ತಿಳ್ಕೊಬಾರ್ದು. ಯಾಕೆ ಅಂದರೆ ಅದು ಒಳ್ಳೆ ಗುಣಗಳನ್ನೇ ನಾವು ತಿಳ್ಕೊಳ್ಳೋಂಗೆ, ಪರಮಾತ್ಮನ ಯಾವ ದೋಷ ಇಲ್ಲ ಆದ್ದರಿಂದ ಅವನಲ್ಲಿ ದೋಷಗಳನ್ನು ತಿಳ್ಕೊಬಾರ್ದು. ಈ ಗಂಡನಲ್ಲಿ ಸಣ್ಣ ಪುಟ್ಟ ದೋಷ ಇದ್ದೇ ಇರುತ್ತೆ ಪ್ರತಿಯೊಬ್ಬನಲ್ಲಿ, ಆದ್ರೆ ಅದನ್ನು ಕೂಡ ಅವಳು ದೊಡ್ಡದು ಮಾಡಬಾರ್ದು. ಅದು ಬಿಟ್ಟು ಗಂಡ ಗೊರಕೆ ಹೊಡ್ತಾ ಇದ್ರು ಊರು ತುಂಬ ಹೇಳ್ಕೊಂಡ್ ಬಂದ್ಬಿಡು, ಈ ಕಮಲಮ್ನವ್ರೆ ನಮ್ಮ ಯಜಮಾನರು ಮಲಗಿದ್ರು ಅಂದ್ರೆ ಬೋರ್ವೆಲ್ ಸೌಂಡ್ ಕಂಡ್ರೆ, ಹಂಗೆಲ್ಲ ದೋಷ ಹೇಳೋದು. ಹಾಗೆ ಪರಮಾತ್ಮನ ದೋಷವೇ ಇಲ್ಲ, ಆದ್ರಿಂದ ದೋಷ ಇಲ್ಲ ಅಂತೂ ತಿಳ್ಕೊಳ್ಳಿ, ಅವನನ್ನೇ ಬಿಂಬ ಅಂತೂ ತಿಳ್ಕೊಳ್ಬೇಕು. ಅವನು ತಿಳ್ಕೊಂಡ್ರೆ ಮುಂದಿಂದೆಲ್ಲ ನಮಗೆ ಅವನಿಂದ ಜ್ಞಾನ ಆಮೇಲೆ ಸಂಸಾರದ ಬಿಡುಗಡೆ ಎಲ್ಲ ಕೊಡ್ತಾನಾದ್ರಿಂದ ಆ ಪುರುಷ ಸೂಕ್ತ ಬಹಳ ಮಹತ್ವದ್ದು. ಅದರ ಮತ್ತೆ ಮುಂದಿನ ಭಾಗವನ್ನ ನಾಳೆ ಕೇಳ್ತಾ ಇದ್ದೇವೆ. ಶ್ರೀ ಕೃಷ್ಣ.